भगवत्पादाचार्येभ्यो नमः। ಅವಾಗ ಲಿಂಕ್ ಕೊಟ್ಟಿದ್ಯಾ ಇದನವನ ನಾರಾಯಣಂ ಸದಾ ವಂದೇ ನಿರ್ದೋಷಃ ಶೇಷಸದ್ಗುಣಂ ವಿರೋಧಶ್ಚ ತಥಾ ಆಧಿಕ್ಯಂ ನ್ಯೂನತಾ ಅಸಂಗತಿಸ್ತಥಾ ಉಪಪತ್ತಿದೋಷಾಃ ವಿಜ್ಞೇಯಾಃ ವಿರೋಧಶ್ಚ ಸ್ವತಃ ಅನ್ಯತಃ ಜನಕಸ್ಯ ಅತ್ಯಯೋ ಜಾತಿಃ ಸ್ವಸ್ಯ ವಾ ಅನ್ಯಸ್ಯ ವಾ ಭವೇತ್ ಜನಕಂ ಪ್ರಮಾಣಂ ಉದ್ದಿಷ್ಟಂ ಸ್ವಸ್ಯ ಅರ್ಥಸ್ಯ ಪ್ರಕಾಶನಾತ್ ನಿಗ್ರಹಾಃ ಏತ ಏವ ಇಷ್ಟೇ ನಿಗ್ರಹ ಅಂದರೆ ಸ್ಯುಹು ಸಂವಾದ ಅನುಕ್ತಿ ಸಂಯುತಾಃ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ದೋಷಗಳಲ್ಲಿ ನಿಗ್ರಹ ಸ್ಥಾನ ಅಂತಿದೆ. ನಿಗೃಹ್ಯತೆ ಅನೇನ ಯಾರು ಪರವಾದಿ, ಪರವಾದಿಯು ಈ ಒಂದು ದೋಷಗಳಿಂದ ಅನುಮಾನ ದೋಷಗಳನ್ನು ಹೇಳುವಿಕೆಯಿಂದ ಅವನನ್ನು ನಿಗ್ರಹ ಮಾಡಬಹುದು. ಆದ್ದರಿಂದ ನಿಗ್ರಹ ಸ್ಥಾನ ಅಂತ ಕರೆದಿದ್ದಾರೆ. ನಮ್ಮಲ್ಲಿ ನಿಗ್ರಹ ಸ್ಥಾನ ಅಂದರೆ ಎಷ್ಟು, ಒಟ್ಟು ಎಷ್ಟು, ಆರೇನೇ. ಅದರಲ್ಲಿ ಅರ್ಥದೋಷ, ವಚನ ದೋಷ, ಆಮೇಲೆ ಕರ್ತೃದೋಷ ಅಂತ 3 ದೋಷಗಳಿದೆ. ಒಟ್ಟು 6 ದೋಷ. ವಚನ ದೋಷ ಅಂದರೆ ಯಾವುದು? ವಿರೋಧ ಮತ್ತು ಅಸಂಗತಿ ಎಂಬತಕ್ಕಂಥದ್ದು ವಚನ ದೋಷ. ಅಂದರೆ ಈಗ ಉದಾಹರಣೆಗೆ ಪರ್ವತಃ ವನ್ಯಮಾನ ಜಲವತ್ವಾತ್ ಅಂತೀನಿ. ಏನೀಗ ಸದನುಮಾನ ಯಾಕೆ ಹೇಳ? ಜಲ ಮತ್ತು ವನ್ನಿ ವಿರುದ್ಧ ಜಲ ಮತ್ತು ವನ್ನಿ ಎರಡು ಕೂಡ ವಿರುದ್ಧವಾದ್ದರಿಂದ ವನ್ನಿ ಎಂಬತಕ್ಕಂಥದ್ದೇನಿದೆ ಆ ಪದಾರ್ಥ, ಆಮೇಲೆ ಜಲ ಎಂಬತಕ್ಕಂಥ ಪದಾರ್ಥ ಎರಡೂ ಕೂಡ ಪರಸ್ಪರ ವಿರುದ್ಧವಾದ್ದರಿಂದ ಇದು ಅರ್ಥದೋಷ. ಅರ್ಥ ಅಂದರೆ ವಸ್ತು ವಿಷಯ, ಅದಕ್ಕೆ ಸಂಬಂಧಪಟ್ಟದ್ದು. ತನ್ನ ಮೂಲಕ ವಚನ ದೋಷ ಅಂದರೆ ಅನುಮಾನ ಮಾಡಿದ್ದೇ ತಪ್ಪು ಅಂತ ಹಾಗೆ. ಸ್ವರೂಪ ದೋಷ ಅಗ್ನಿ ಅನುಷ್ಣ ಅದನ್ನು ಇದೆ. ಯಾವುದು? ಅಗ್ನಿ ಅನುಷ್ಣ ಕೃತಕತ್ವಾತ್ ಅಂತ ಅದೂ ಈ ವಿರೋಧನೇ ಬರುತ್ತೆ. ಅದೇ ವಿರೋಧನೇ ಎಲ್ಲೂ ಅದರಲ್ಲೇ ಸೇರಿಬಿಡುತ್ತೆ. ಅದೇ ಹೇಳೋದಲ್ಲಿ ಅವ್ರು ಏನು ನಿಗ್ರಹ ಸ್ಥಾನ ಅಂತ ಹೇಳಿದ್ದಾರೆ ಅದೆಲ್ಲ ಕೂಡ ಯಾರಲ್ಲೇ ಸೇರಿಸ್ತಾ ಇದ್ದೀವಿ ನಾವು, ಅದೇ ಹೇಳ್ತಾರೆ. ಅದು ವಿರೋಧ. ಆಮೇಲೆ ಇನ್ನೊಂದು ಯಾವುದು? ಅಸಂಗತಿ ಹೇಳಬೇಕೀಗ. ಘಟಃ ನಿತ್ಯ, ಘಟಃ ನಿತ್ಯ, ದ್ರವ್ಯತ್ವಾತ್ ಅಂತ ಹೇಳ್ತೀವಿ. ದ್ರವ್ಯ ಯಾವುದು? ಮಣ್ಣು. ಅದರಿಂದ ತಯಾರಾದಕ್ಕಂಥ ದ್ರವ್ಯವಾದ್ದರಿಂದ ಅಂತ. ಆದರೆ ಘಟಃ ಅನಿತ್ಯ ದ್ರವ್ಯತ್ವಾತ್ ಎಂಬತಕ್ಕಂಥ ಅನುಮಾನ ನೇರ ದೋಷ ಅದು. ಹಾಗೆ ಅರ್ಥಕ್ಕೆ ದೋಷ ಇದು ಕೂಡ. ಯಾವ್ಯಾವುದು ಅರ್ಥಕ್ಕೆ ದೋಷ? ಅರ್ಥದೋಷ, ವಿರೋಧ ಮತ್ತು ಅಸಂಗತಿ ಅರ್ಥಕ್ಕೆ ದೋಷ. ತನ್ನ ಮೂಲಕ ಅದು ವಚನಕ್ಕೆ ದೋಷ. ಅಂದರೆ ವಚನಕ್ಕೆ ದೋಷ ಅಂದರೆ ಏನು? ಆ ಅನುಮಾನ ಮಾಡಿದ್ದಲ್ಲ, ಅದಕ್ಕೆ ದೋಷ. ಇನ್ನು ಎಷ್ಟು ಅಂಶಗಳನ್ನು ನಾವು ಹೇಳಲೇಬೇಕೋ ಅದಕ್ಕಿಂತ ಅಧಿಕವಾಗಿ ಹೇಳ್ತು ಅಂತ ಹೇಳಿದ್ರೆ ಅದು ಆಧಿಕ್ಯ ಅಲ್ವಾ? ಎಷ್ಟು ಹೇಳಬೇಕಾಗಿದ್ದು ಜ್ಞಾನ ಬರಲಿಕ್ಕೆ ಅಷ್ಟು ಹೇಳಿದೆ. ಪರ್ವತಃ ವನ್ಯಮಾನ್ ಅಷ್ಟೇ ಹೇಳಿ ಕೂತ್ಕೊಬಿಟ್ಟ ಅವನು ಅಂತ ಹೇಳಿದ್ರೆ ಅಲ್ವಾ? ಧೂಮವತ್ವಾದ ಹೇತು ಹೇಳಿಲ್ಲ ಅಂದರೆ ಅದು ನ್ಯೂನತ. ಇದು ಆಧಿಕ್ಯ ಮತ್ತು ನ್ಯೂನತ ಶಬ್ದದ್ದೇ ದೋಷ ಅಲ್ವಾ? ಶಬ್ದದ್ದೇ ದೋಷ. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಸಂವಾದ ಅನುಕ್ತಿ. ಇದು ಕರ್ತೃದೋಷ. ನಾವು ಯಾವುದು ಒಪ್ಪಿದ್ದೇವೆ, ನಾವು ಹೇಳತಕ್ಕಂಥ ಅಂಶವನ್ನು ಒಪ್ಪಿಬಿಟ್ಟ ಅಂತ ಸಂವಾದ. ಪರ್ವತವು ವನ್ಯ ಉಳ್ಳದ್ದು ಎಂಬುದಾಗಿ ನಾವು ಹೇಳಿದೆ ಅಂದರೆ ಹೌದಪ್ಪ ಪರ್ವತ ವನ್ಯ ಇದೆ ಅಂತ ಹೇಳ್ಬಿಟ್ಟ ಅಂತ ಸಂವಾದ. ಇದು ಕರ್ತೃಗೆ ಸಂಬಂಧಪಟ್ಟದ್ದು. ಅನುಕ್ತಿ ಅಂದರೆ ಪರ್ವತಃ ವನ್ಯಮಾನ್ ಧೂಮವತ್ವಾತ್ ಅಂತ ಹೇಳೋದು ಬಿಟ್ಟವನು ಅಲ್ವಾ? ಅನುಕ್ತಿ ಯಾವುದನ್ನು ಪ್ರಧಾನವಾಗಿ ಹೇಳಲೇಬೇಕು ಅದನ್ನು ಹೇಳಿಲ್ಲ ಅಂದರೆ ಅದು ಅನುಕ್ತಿ ಅಂತ. ಅಂದರೆ ಅನುಕ್ತಿ ಎಂಬತಕ್ಕಂಥದ್ದೇನಿದೆ ಅದು ದೋಷ ಹೌದಲ್ವ? ಹೇಳಬೇಕಾದ್ದನ್ನು ಹೇಳಿಲ್ಲ ಅಂದರೆ ದೋಷನೇ ಅಲ್ಲ. ಇದು ಕರ್ತೃವಿನ ದೋಷ. ಕರ್ತೃ ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಇಷ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟು ಸಮರ್ಥನೆ ಮಾಡೋಕ್ಕಾಗ್ದೇನೆ ಯಾವುದನ್ನು ಸುಮ್ಮನೆ ಉತ್ತರ ಕೊಡ್ಲಿಕ್ಕೆ ಆಗದೆ ತೂಷ್ಣೀಭಾವ. ಅವನಿಗೆ ಪ್ರಶ್ನೆ ಹಾಕಿದಾಗ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಆಗ ಅವನಿಗೆ ಅನುಕ್ತಿ ಅಂತ ದೋಷ. ಅನುಕ್ತಿ ದೋಷನೇ ಯಾವತ್ತೂ ಕೂಡ. ಆದರೆ ಈ ಮಧ್ವಾಚಾರ್ಯರು ಅವರ ಕಾಲದಲ್ಲಿ
ಮಧ್ವಾಚಾರ್ಯ ಕಾಲದಲ್ಲಿ ಅವರ ತಂದೆ ಇದ್ದಾರಲ್ಲ ಅವರು ವಿವಿಧ ಶಾಖೆ ಪದಾರ್ಥ ನಿವೇದನೆ ಲಿಖುಜ ನಾಮ್ಯತದ ಅನುದಿತಾರ್ಥಕ್ಕೆ ಅದನ್ನು ಹೇಳಬೇಕಾಗಿತ್ತು ಅವರು, ಅದನ್ನು ಹೇಳಿಲ್ಲ. ಹಾಗಾದ್ರೆ ಅನುಕ್ತಿ ಅದು ದೋಷ ಅಲ್ವಾ? ಅದಕ್ಕೆ ಅವ್ರು ಹೇಳ್ತಾರೆ ಏನಪ್ಪ ಕಿಮಿತಿ ತಾತ ತದರ್ಥಂ ಅವರ್ಣೆಯನ್ನು ಅದನ್ನು ಹೇಳಿದ್ರೆ ಹೊಟ್ಬಿಟ್ಟಿಲ್ಲ ಮುಂದೆ, ಇದು ದೋಷ ಆಗುತ್ತೆ, ಅನುಕ್ತಿ ಎಂಬ ದೋಷ ಆಗುತ್ತೆ. ಹಾಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ವಿರೋಧ ಅದನ್ನು ಟೀಕಾರಾಯರು ಬಿಡಿಸ್ತಾರೆ. ಇದು ಗಗನಾರವಿಂದ ಗಗನಾರವಿಂದ ಸುರವಿಹಿ ಅರವಿಂದತ್ವಾತ ಅದು ಆಶ್ರಯ ಸಿದ್ಧಿ ಅಲ್ವಾ? ಅದು ಯಾವುದ್ರಲ್ಲಿ ಬರುತ್ತೆ ಸರ್? ಅದು ಅಸಂಗತಿಯಲ್ಲಿ ಬರುತ್ತೆ. ಇದು ಆಶ್ರಯ ಸಿದ್ಧಿ ಅಸಂಗತಿ ದೋಷ ಅಲ್ಲ, ಅಸಂಗತಿಯೇ ಅದು ಅಲ್ವಾ? ಅಸಂಗತಿಯಲ್ಲೇ ಬರುತ್ತೆ ಎಲ್ಲ. ಅದು ಅವರೇ ವಿಭಾಗ ಮಾಡಿಕೊಡ್ತಾರೆ ಮುಂದೆ, ಅದೇ ದೊಡ್ಡ ಚಾಪ್ಟರ್ ಇದೆ. ಈಗ ನಾವು ಆ ಪ್ರಮಾಣ ಪದ್ಧತಿಯಲ್ಲಿ ನಾವು ಇದನ್ನು ವಿಚಾರ ಮಾಡಿದ್ವಿ ನಾವು, ಅಲ್ಲಿ ಅದರ ಉಪಯೋಗ ನಮ್ಗೆ ಗೊತ್ತಾಗ ಇದಕ್ಕಿಂತ ಚೆನ್ನಾಗಿ ವಿಸ್ತಾರ ಅಲ್ಲಿ ಬರೆದಿದ್ದಾರೆ. ಆದರೆ ಅಲ್ಲಿ ಆ ಭಾಗವನ್ನು ನಾವು ಪ್ರಮಾಣ ಪದ್ಧತಿ ನೋಡ್ಬಿಡೋಣ, ಆಗ ನಿಮ್ಗೆ ಸ್ಪಷ್ಟ ಆಗಬರುತ್ತೆ. ಅಲ್ಲಿ ನಿಗ್ರಹ ಸ್ಥಾನಗಳು 22 ನಿಗ್ರಹ ಸ್ಥಾನ ಅಂತ ಹೇಳಿರಲ್ಲ, ಅದು ತಾರ್ಕಿಕರು ಹೇಳಿದ್ದೆ ಅವರು ಅಲ್ವಾ? ಅದೆಲ್ಲವೂ ಕೂಡ ಇದರಲ್ಲೇ ಸೇರಿಸ್ತೀವಿ ನಾವು, ವಿರೋಧ ಸಂಗತಿ ಅದರಲ್ಲೇ ಸೇರಿಸ್ಕೊತೀವಿ. ಏವಂ ನಿರ್ದೋಷ ಉಪಪತ್ತಿ ರೂಪೇ ಅನುಮಾನೇ ನಿರೂಪಿತೆ. ಇಷ್ಟೊತ್ತು ಅವ್ರು ಹೇಳಿದ್ದೇನು ಮಧ್ವಾಚಾರ್ಯರು? ನಿರ್ದೋಷ ಉಪಪತ್ತಿ ಅನುಮಾನ ಅಂತ ಹೇಳಿದರು. ನಿರ್ದುಷ್ಟವಾದ ಯುಕ್ತಿ ಏನಿದೆ ಅದೇನೇ ಅನುಮಾನ. ಪರ್ವತಃ ವನ್ಯಮಾನ್ ಜಲವತ್ವಾತಂದ್ರೆ ನಿರ್ದುಷ್ಟವಾದ ಯುಕ್ತಿ ಅಲ್ಲ. ಪರ್ವತಃ ವನ್ಯಮಾನ್ ಧೂಮವತ್ವಾತಂದ್ರೆ ನಿರ್ದುಷ್ಟವಾದ ಯುಕ್ತಿ, ಅದು ಉಪಪತ್ತಿ. ಉಪಪತ್ತಿ ಅಂದರೆ ಯುಕ್ತಿ, ಅದೇ ಅನುಮಾನ ಅಂದರೆ ಅಂತ ಹೇಳಿದರು ಹಿಂದೆ. ಅದು ಹೇಳಿಕೆ ಇಷ್ಟು ವಿಚಾರ ಬಂದಿದ್ದು. ಅನುಮಾನೇ ನಿರೂಪಿದೆ, ಅದನ್ನು ಅನುಮಾನ ನಿರೂಪಣೆ ಮಾಡಿದಾಗ ನಿರ್ದೋಷತಾಯ ದೋಷಜ್ಞಾನಾಧೀನತ್ವಾದ. ನಿರ್ದೋಷ ಉಪಪತ್ತಿ ಅಂತ ಹೇಳಬೇಕಾಗಿದ್ದರೆ ದೋಷ ಎಂಬುದಕ್ಕಂಥದ್ರ ಜ್ಞಾನ ಇಲ್ಲದೆ ನಮಗೆ ನಿರ್ದೋಷತ್ವ ಜ್ಞಾನ ಬರೋದಿಲ್ಲ. ಹಾಗೆ ದೋಷಗಳು ಯಾವುದು ಅಂತ ಬರುತ್ತೆ. ಹಾಗಾದರೆ ನಿರ್ದೋಷತ್ವ ಎಂಬುದಕ್ಕಂಥದ್ದು ದೋಷ ಎಂಬುದಕ್ಕಂಥದ್ರಿಂದ ನಿರೂಪ್ಯವಾಗಿದೆ. ಆದ್ದರಿಂದ ದೋಷಜ್ಞಾನ ನಮ್ಗೆ ಬರದೆ ನಿರ್ದೋಷ ಅಂದರೆ ನಮ್ಗೆ ಹೇಳಿಕ್ಕೆ ಬರೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ದೋಷಗಳನ್ನು ಹೇಳ್ತಾ ಇದ್ದಾರೆ. ದೋಷಜ್ಞಾನಾಧೀನತ್ವಾದೆ ಕೇತೆ ಉಪಪತ್ತಿ ದೋಷಾ ಇತ್ಯಪೇಕ್ಷಾಯಾಮ್ ಆಹ ವಿರೋಧಶ್ಚೈಹಿ. ಏನು ವಿರೋಧ ಅಂದರೆ ಯೋಗ್ಯತಾ ವಿರಹ ವಿರೋಧ. ಯೋಗ್ಯತಾ ವಿರೋಧ, ಯೋಗ್ಯತೆಯೇ ಇಲ್ಲ ಅಂಥದ್ದಕ್ಕೆ ಏಕರಿತ ವಿರೋಧ ಅಂತ ಕರೀತಾರೆ. ಈಗ ನಾ ಹೇಳಿದ್ನಲ್ಲ, ಪರ್ವತಃ ವನ್ಯಮಾನ್ ಜಲವತ್ವಾತ್ ಅಂತ ಹೇಳಿದ್ರೆ ಜಲವತ್ವಕ್ಕೂ ಮತ್ತು ಜಲಕ್ಕೂ ಮತ್ತು ಆಮೇಲೆ ವನ್ನಿಗೂ ಪರಸ್ಪರ ವಿರೋಧ ಇರೋದರಿಂದ ಅದೇನಾಗುತ್ತೆ, ಯೋಗ್ಯತೆ ಇಲ್ಲ. ಅದು ಯಾವುದಕ್ಕೆ ಯಾವ ಅಂಶದಲ್ಲಿ ಯೋಗ್ಯತೆ ಇಲ್ಲ? ಜಲವತ್ವ ರೂಪ ಹೇತುವಿನಿಂದ ವನ್ಯಮತ್ವವನ್ನು ಸಾಧನೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಜಲವತ್ವ ಎಂಬ ಹೇತುವಿಗೆ. ಆದ್ದರಿಂದ ಅದನ್ನು ವಿರೋಧ ಅಂತ ಕರೀತೇವೆ ಅಲ್ವಾ? ಯೋಗ್ಯತಾ ವಿರಹ ವಿರೋಧ. ಸತ್ಯಾಂ ಸಂಗತೌ ಅಧಿಕತ್ವಂ ಆಧಿಕ್ಯಂ. ಸಂಗತಿ ಇದೆ, ಅಸಂಗತಿ ಅಲ್ಲ, ಸಂಗತಿ ಇದೆ. ಆದರೂ ಕೂಡ ಹೆಚ್ಚು ಹೇಳಿದರು ಅಂತ ಹೇಳಿದ್ರೆ ಆಗ ಈಗ ಹಿಂಗೆ ಹೇಳೋಣ, ಕಾಡು ಬೇಡುಗಳಿಂದ ಕೂಡಿರತಕ್ಕಂಥ ಪರ್ವತವು ವನ್ಯವುಳ್ಳದ್ದು, ಕೆಂಪು ಧೂಮ ಇದ್ದಿದ್ದರಿಂದ, ಅಥವಾ ಹಿಂಗೆ ಹೇಳೋಣ, ಕಾಡು ಮೇಡುಗಳಿಂದ ಗಿಡ ಮರಗಳಿಂದ ತುಂಬಿರತಕ್ಕಂಥ ಪರ್ವತವು ಅದು ಪಕ್ಷ, ಕೆಂಪಾದ ಧೂಮವುಳ್ಳದ್ದು. ಹಾಗೆ ಆಮೇಲೆ ನೀಲವಾಗಿರ್ತಕ್ಕಂಥ ಧೂಮ ಇದ್ದಿದ್ದರಿಂದ ಎಲ್ಲವೂ ಆಧಿಕ್ಯ ಇದೆ. ಕಾಡು ಮೇಡುಗಳಿಂದ ಕೂಡಿದ ಪರ್ವತ ಅಂತ ಆಗಬೇಕು, ಪರ್ವತ ಅಂದರೆ ಕಾಡು ಮೇಡುಗಳು ಕೂಡಿ ಇದ್ದೇ ಇರುತ್ತೆ. ಇದು ಆಧಿಕ್ಯ ಇದು ಅಲ್ವಾ? ಹಾಗಾದರೆ ಸತ್ಯಂ ಸಂಗತಿ ಇದೆ. ಇದು ಪರ್ವತ ವನ್ಯಮಾನ್ ಧೂಮವತ್ವ ಸಂಗತಿ ಇದೆ. ಯಾಕೆ ಧೂಮತ್ವ ರೂಪ ಹೇತುವಿನಿಂದ ವನ್ಯಮತ್ವವನ್ನು ಸಾಧನೆ ಮಾಡ್ಬೋದು ಪರ್ವತದಲ್ಲಿ, ಸಂಗತಿ ಇದೆ. ಅಲ್ಲಿ ಜಲದಂತೆ ಅಲ್ಲ ಇದು. ಆದರೂ ಕೂಡ ಅಧಿಕತ್ವ ಆಧಿಕ್ಯಂ, ಹೆಚ್ಚು ಅಂಶಗಳು ಇಲ್ಲಿ ಅಡಗಿದೆ. ಅದು ಬೇಕಾಗಿಲ್ಲ, ಜ್ಞಾನ ಬರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿ ಸಾಕು. ನೀಲಧೂಮ ಅದು ಬೇಕಾಗಿಲ್ಲ. ಇನ್ನೇ ಹೇಳ್ಬೇಕು ನಾವು, ಸ್ವರೂಪ ಸಂಕೀರ್ತನ ಅಂತ ಹೇಳಬೇಕಾದನ್ನು. ಧೂಮವತ್ವಾತ್ ಎಂಬ ಹೇತುವಿನಿಂದಲೇ ನಮಗೆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಬರ್ತಾರೆ. ಅವಾಗ ನೀಲಧೂಮಾತ್ ಎಂಬತಕ್ಕಂಥದ್ದು ಧೂಮ ಹೇಗಿದೆ ಅಂತ ಪ್ರಶ್ನೆ ಬಂದರೆ ಯಾರಿಗಾದರೂ ನೀಲಿಯಾಗಿದೆ ಅಂತ ಹೇಳ್ಬೋದು. ಸ್ವರೂಪ ಸಂಕೀರ್ತನ ಅಷ್ಟೆ. ಪರ್ವತ ಅಂದರೆ ಹೇಗಿದ್ರಿ? ಪರ್ವತ ಅಂದರೆ ಗಿಡ ಮರಗಳಿಂದ ತುಂಬಿದೆ, ಅದು ಸ್ವರೂಪ ಸಂಕೀರ್ತನ ಅಂತ ಹೇಳ್ಬೋದು ಅಷ್ಟೇ ಹೊರತಾಗಿ ಅದನ್ನು ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಉಪಯೋಗ ಇಲ್ಲ. ಅದಕ್ಕೆ ಆಧಿಕ್ಯ ಅಂತ ಕರೀತಾರೆ. ಆಧಿಕ್ಯ
ವಿವಕ್ಷಿತ ಅಸಂಪೂರ್ತಿ ನ್ಯೂನ್ಯತ. ಎಷ್ಟು ವಿವಕ್ಷಿತ ವಕ್ತು ಇಷ್ಟನೋ ಅದು ಪೂರ್ತಿ ಹೇಳದೆ ಇದ್ದಿದ್ದೇನಿದೆ ಅದು ನ್ಯೂನತ. ಅಂದರೆ ಯಾವುದು ಎಷ್ಟು ಹೇಳಲೇಬೇಕು ಅಷ್ಟು ಹೇಳಲೇಬೇಕು. ಬರೋತಃ ಒಂದು ಇಮಾನ್ ಪ್ರತಿಜ್ಞಾ ಮಾತ್ರ ಹೇಳಿ ಕೂತ್ಕೊಂಡ್ಬಿಟ್ರೆ ಅವನಿಗೆ ಜ್ಞಾನ ಬರೋದಿಲ್ಲ. ಹಾಗೆ ನ್ಯೂನತ ಅಂತ ನಾವು ಕರಿತೇವೆ. ನಾವು ಆಕಾಂಕ್ಷಾ ವಿರಹ ಅಸಂಗತಿ, ಜಿಜ್ಞಾಸನೇ ಇಲ್ಲ, ಜಿಜ್ಞಾಸನೇ ಬರೋದಿಲ್ಲ. ಆಕಾಂಕ್ಷಾ ವಿರಹ, ಆಕಾಂಕ್ಷಾ ಅಂದರೆ ಜಿಜ್ಞಾಸನೇ ಇರೋದಿಲ್ಲ, ಅದು ಅಸಂಗತಿ ಅಂತ ಹೇಳ್ತಾರೆ. ಅದರಲ್ಲಿ ವಿವರಣೆ ಮಾಡ್ತಾರೆ ಅವರೇ ಮುಂದೆ. ಇದು ವಿಶೇಷಣ ಹೇಳಿದ್ರೆ ಅದು ಆದಿತ್ಯ ಅಂತ, ಅಥವಾ ಕೆಲವು ಸಂದರ್ಭದಲ್ಲಿ ವಿಶೇಷಣ ಹೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ವಿಶೇಷಣ ಬೇಕಾಗಿ ಯಾಕೆ ಹೇಳಬೇಕು? ನಮ್ಗೆ ಜ್ಞಾನ ಬರಬೇಕಾಗಿದ್ದೇನು? ಪರ್ವತದಲ್ಲಿ ಒನ್ನಿ ಇದೆ ಅಂತ ಜ್ಞಾನ ಬರಬೇಕು. ಅದಕ್ಕೆ ಧೂಮವತ್ವಾತ್ ಅಂತ ಹೇಳಿದ್ರೆ ಸಾಕೋ ಇಲ್ವೋ? ಅಷ್ಟೇ. ವಿಶ್ವಂ ಮಿಥ್ಯ ದೃಶ್ಯತ್ವ ಅಂತ ಅವ್ರು ಹೇಳ್ತಾರೆ. ನಾವು ವಿಶ್ವಂ ಸತ್ಯಂ ಪ್ರಮಾಣ ದೃಷ್ಟತ್ವ ಇಷ್ಟು ಹೇಳಿದ್ರೆ ಸಾಕು. ಪ್ರತ್ಯಕ್ಷಾದಿ ಪ್ರಮಾಣ ದೃಷ್ಟತ್ವ ಆಗಬೇಕು. ಪ್ರಮಾಣ ಯಾವುದೇನ ಆಗ್ಬೋದು. ಆಧಿಕ್ಯ ಅಂದರೆ ವಿರೋಧ ಅಸಂಗತಿಶ್ಚ. ಆಮೇಲೆ ಅತ್ರ ಆಕಾಂಕ್ಷಾ ವಿರಹ ಅಸಂಗತಿ, ಜಿಜ್ಞಾಸೆನೇ ಬರೋಲ್ಲ ನಮಗೆ ಅಂತಹದ್ದು. ಯಾವುದು ಹೇಳಿದಾಗ ಅದಕ್ಕೆ ವಿಶ್ವದತ್ತನೇ ಹೇಳಿದ್ರೆ ಮೊದಲು ಅಸ್ತಿ ರಾಜ ಕುಶಲಃ ಪುತ್ರಃ ಚತುರಃ ಬಾಲಕಃ. ಜ್ಞಾನ ಬರಲ್ಲ, ಆಕಾಂಕ್ಷನೇ ಬರಲ್ಲ. ಇಂಥದ್ದು ಅಸಂಗತಿ ಇದು ಅಂತ ಹೇಳ್ತಾರೆ. ಅತ್ರ ವಿರೋಧ ಅಸಂಗತಿಶ್ಚ ಅರ್ಥದೋಷವು. ನಾವಲ್ಲಿ ಹೇಳಿದ್ನಲ್ಲ, ವಿರೋಧ ಮತ್ತು ಅಸಂಗತಿ ಎಂಬತಕ್ಕಂಥದ್ದು ಅರ್ಥಕ್ಕೆ ಸಂಬಂಧಪಟ್ಟ ದೋಷ. ಅರ್ಥ ಅಂದರೆ ಏನು? ವಿಷಯ, ಪದಾರ್ಥಕ್ಕೆ ಸಂಬಂಧಪಟ್ಟ ದೋಷ. ತನ್ನ ಮೂಲಕ ನೋಡೋದು ಹೇಳ್ತಾರೆ. ತದ್ವಾರ ಶಬ್ದಸ್ಯಾಪಿ ಅಂದರೆ ತದ್ವಾರ ಅಂದರೆ ಏನು? ಅರ್ಥದೋಷದ್ವಾರ ಅದನ್ನು ಪ್ರಯೋಗ ಮಾಡಿರ್ತಕ್ಕಂಥ ಆ ವ್ಯಕ್ತಿಯಲ್ಲೂ ಕೂಡ ದೋಷ ಬರುತ್ತೆ. ಆ ವಚನವೂ ಕೂಡ ದುಷ್ಟವಾಗುತ್ತೆ. ತದ್ವಾರ ನ್ಯೂನತ ಆಧಿಕ್ಯ ವಚನ ದೋಷವು. ನ್ಯೂನತ ಅಂದರೆ ಏನು? ಎಷ್ಟು ಶಬ್ದವನ್ನು ಹೇಳಬೇಕಾಗಿತ್ತು ಅದು ಹೇಳಿಲ್ಲ, ಅದಂತ ಶಬ್ದ ದೋಷ. ತನ್ನ ಮೂಲಕ ಅದನ್ನು ಪ್ರಯೋಗ ಮಾಡತಕ್ಕಂಥ ವಚನ ದೋಷ ಅವನಿಗೆ ಬರುತ್ತೆ, ವಕ್ತೃ ದೋಷ. ಆಧಿಕ್ಯನೂ ಅಷ್ಟೇ, ಎಷ್ಟು ಹೇಳಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಹೇಳಿದ್ರು ಅಂದರೆ ಆಧಿಕ್ಯ. ಇಲ್ಲ, ಆಧಿಕ್ಯ ಹೆಚ್ಚು ಹೇಳಿದ್ರಿಂದ ಏನು ತೊಂದರೆ ಆಗುತ್ತೆ ಅಂತ. ಯಾವ್ದು ಹೇಳಿದ್ರಿಂದ? ಇವಾಗ ನೀಲಧೂಮತ್ವ ಅಂತ ವಿಷಯ ಬೇಕಾಗಿಲ್ವಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಒಂದೊಂದು ಕಡೆ ಇಷ್ಟುದ್ದ ವಿಷಯನ ಕೊಡ್ಕೊಂಡು ಹೋಗ್ತಾ ಇದೆ, ವಾಕ್ಯಾರ್ಥ ನಡೆಯೋದು ಯಾವಾಗ? ಆದರೆ ಅನುಮಾನ ದುಷ್ಟ ಆಗಲ್ಲ ಅಲ್ವ ಅದರಿಂದ? ಇವಾಗ ಅದರಿಂದ ಅನುಮಾನ ಏನು ದೋಷ ಆಗಿಲ್ಲ, ಯಾಕಂದರೆ ವ್ಯಾಪ್ತಿ ಎಲ್ಲ ಇದ್ದೇ ಇದೆ. ಅಲ್ಲ, ವ್ಯಾಪ್ತಿಯಲ್ಲ, ಅದೇ ಹೇಳಿರಲ್ಲ. ಸಂಗತಿ ಇದ್ದರೂ ಕೂಡ ಹೆಚ್ಚು ಮತ್ತು ಕಡಿಮೆ ಶಬ್ದ ಇತ್ತು ಅಂತ ಹೇಳಿದ್ರೆ ಅದು ಕೂಡ ತೊಂದರೆ ಆಗುತ್ತೆ ಜ್ಞಾನ ಬರಲಿಕ್ಕೆ. ಅಲ್ಲಿ ಅಲ್ಪಾಕ್ಷರಮ ಸಂದಿಗ್ಧಮ ಹೇಳಿ ಸೂತ್ರ. ಅಲ್ಪಾಕ್ಷರಮ ಸಂದಿಗ್ಧಂ ಅಲ್ಲದಕ್ಕ ದೋಷವು ಕೂಡ ಬರ್ತದೆ, ಶಬ್ದಗಳು ಜಾಸ್ತಿ ಆದರೂ. ವಿಶೇಷಣ ಕೊಟ್ಟಿದ್ರಿಂದ ಸೂತ್ರದ ಲಕ್ಷಣ. ವಿಶೇಷಣ ಕೊಟ್ಟಿದ್ರಿಂದ ಅತಿವ್ಯಾಪ್ತಿ ದೋಷ ಏನಾದ್ರು ಬರುತ್ತೆ ಅಂಥದ್ದಿರಬೇಕು. ಅಂಥದ್ದಿದ್ರು ಕೊಡ್ಬೋದು. ಈಗ ನಾವು ಈಗ ಪರ್ವತಃ ವನ್ಯಮಾನ್ ಧೂಮವತ್ವಾತ್ ಅಂತ ಹೇಳಿದಾಗ ಅಕಸ್ಮಾತ್ ಏನಾದರೂ ಕೂಡ ಈ ಬಾಷ್ಪಾರೂಪಿತ ಧೂಮದಲ್ಲಿ ಏನಾದರೂ ಧೂಮ ಇದೆ, ಅಲ್ಲಿ ಒಂದು ಇಲ್ವಲ್ಲ, ವ್ಯಭಿಚಾರ ಬಂತಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ 60 ಅಂಶಗಳಿಂದ ಕೂಡಿರತಕ್ಕಂಥ ಧೂಮ ಏನಿದೆ ಅದು ಇಲ್ಲಿ ಕಾರಣ, ಬರೀ ಧೂಮ ಅಲ್ಲ ಅಂತ ಕೊಟ್ಟರೆ ಸರಿ ಹೋಗುತ್ತೆ ಅಲ್ವಾ? ಅದಿಲ್ಲದೆ ಕೊಳ್ಳಿಕ್ಕೆ ಬರಲ್ಲ. ತತ್ರ ವಿರೋಧ ಅಸಂಗತಿಶ್ಚ ಅರ್ಥದೋಷವು ತದ್ವಾರ ಶಬ್ದಸ್ಯಾಪಿ ನ್ಯೂನತ ಆಧಿಕ್ಯ ವಚನದೋಷವು ತದ್ವಾರ ಅರ್ಥಸ್ಯಾಪಿ ಅತಯೇವ ಅರ್ಥಶಬ್ದಾತ್ಮಕತ್ವೇನ ಅತಯೇವ ಅರ್ಥ ಮತ್ತು ಶಬ್ದಾತ್ಮಕತ್ವೇನ ಅನುಮಾನ ವಿಭಾಗ ಕಥನ ಪ್ರಸ್ತಾವೇ. ಏನ್ರಿ ಅಸಂಗತಿ ಹೇಳಿಬಿಟ್ರಲ್ರಿ ನೀವು ಅಂತ ಪ್ರಶ್ನೆ. ಈಗ ನೀವೇನು ಹೇಳಿಕ್ಕೆ ಹೊಟ್ಟಿದ್ದಿ? ನೀವು ಅನುಮಾನ ವಿಭಾಗವನ್ನು ಹೇಳಲಿಕ್ಕೆ ಹೊಟ್ಟಿದ್ದೀರಿ. ಈಗ ಅಸಂಗತಿ ದೋಷಗಳೆಲ್ಲ ಹೇಳ್ತಾ ಇದ್ದೀವಿ, ವಿರುದ್ಧ ಅಲ್ವಾ ನಿಮಗೆ? ಅದು ಅಸಂಗತ ಅಲ್ವಾ? ಅದು ಏನು ಹೇಳಬೇಕಾಗಿತ್ತು? ಅನುಮಾನಗಳು ಏನಿದೆ ಅದರ ವಿಭಾಗ ಮಾಡಲಿಕ್ಕೆ ಹೋಗಿದ್ದೀರಿ. ಅನುಮಾನ ಲಕ್ಷಣ ಹೇಳಿದ್ರಿ, ನಿರ್ದೋಷ ಉಪಪತ್ತಿ ಅನುಮಾನ ಅಂತ ಹೇಳಿದ್ರಿ. ಅದ್ರ ವಿಭಾಗ ಹೇಳಬೇಕಷ್ಟೇ. ಅದು ಬಿಟ್ಟು ಅಸಂಗತಿ ದೋಷಗಳು ಹೇಳ್ತಾ ಇದ್ದೀರಲ್ಲ, ಅದು ಯಾಕೆ ಹೇಳಬೇಕಾಗಿತ್ತು ನೀವು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಟ್ಟಾಗಾಯಿತು ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಅತಯೇವ ಅರ್ಥಶಬ್ದಾತ್ಮಕತ್ವೇನ, ಅರ್ಥ ಮತ್ತು ಶಬ್ದಾತ್ಮಕವಾದ್ದರಿಂದ ಯಾವುದು ಅನುಮಾನ ವಿಭಾಗ ಕಥನ ಪ್ರಸ್ತಾವೇ ತಥಾ ವಿಭಕ್ತ ತದ್ದೋಷ
ಕಥನಂ ಅದರ ವಿಭಾಗ, ಅದರದ್ದು ಅಂದರೆ ದೋಷದ ವಿಭಾಗ, ದೋಷದ ಕಥನ, ಅದು ಅಸಂಗತ ಎಂಬುದಕ್ಕಂಥದ್ದು ದೋಷ ಪರಿಹಾರವಾಯಿತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹಿಂದೆ ಬಂದಿದ್ದೇನು, ಪ್ರತಿಜ್ಞಾ ಹೇತುಗರ್ಭ ನೋಡಿ ಅವ್ರು ಶ್ರೀಮಸ್ಥಿತರು ಹೇಳೋದು, ನಾನು ದ್ವಿವಿಧಂ ಅನುಮಾನಂ ನೋಡೋರು ಸ್ಪಷ್ಟ ಮೊದಲು ಅಲ್ಲಿಂದ ಹೇಳ್ಕೊಂಡ್ಬರ್ತಾರೆ ನೋಡೋರು. ನಾನು ದ್ವಿವಿಧಂ ಅನುಮಾನಂ ಸ್ವಾರ್ಥಂ ಪರಾರ್ಥಂ ಛೇದೆ ಅಲ್ವಾ, ಇದೇ ಅರ್ಥಶಬ್ದಾತ್ಮಕತ್ವೇನ ಸ್ವಾರ್ಥ ಮತ್ತು ಪರಾರ್ಥ ಎಂಬುದಾಗಿ ಅರ್ಥ ಮತ್ತು ಶಬ್ದಾತ್ಮಕತ್ವೇನ ಅನುಮಾನಾದಿ ವಿಭಾಗಸ್ಯ ಉಕ್ತತ್ವಾತ್. ಅನುಮಾನದ ವಿಭಾಗ ನೀವು ಮಾಡಿಬಿಟ್ರಿ, ಸ್ವಾರ್ಥಾನುಮಾನ ಪರಾರ್ಥಾನುಮಾನ ಅಂತ. ತದ್ದೋಷಾ ಅಪಿ ವಿರೋಧ ಅಸಂಗತಿ ಖ್ಯಾತೆ ನ್ಯೂನಾಧಿಕ್ಯೇತು ವಾಚಿಕೆ ಇತ್ಯೇವಂ ವಿಭಕ್ತತೆಯ ವಕ್ತವ್ಯಂ. ಹಾಗೆ ಹೇಳಬೇಕು ನೀವು. ಇದಕ್ಕೆ ದೋಷ ಯಾವುದು? ವಿರೋಧ ಅಸಂಗತಿ, ಅರ್ಥದಲ್ಲಿ ನ್ಯೂನಾಧಿಕ್ಯ ಎಂಬತಕ್ಕಂಥದ್ದು ವಾಚಿಕ ಎಂಬುದಾಗಿ ಹೇಳಬೇಕು ನೀವು. ತಥಾಚ ವಿರೋಧ ಅಸಂಗತ್ಯೋ ಅರ್ಥಸಂಬಂಧಿತ್ವಂ ನ್ಯೂನಾಧಿಕ್ಯೋ ವಚನಸಂಬಂಧಿತ್ವಂ ಮನಸ್ಸಿ ನಿಧಾಯ ವಿರೋಧಶ್ಚ ತಥಾ ಆಧಿಕ್ಯಂ ಇತಿ ಅರ್ಥವಚನದೋಷಯೋ ನ್ಯೂನತಾ ಸಂಗತಿರಿತಿ ವಚನ ಅರ್ಥದೋಷಯೋಶ್ಚ ವ್ಯಾಮಿಶ್ಯತೆಯ ಉಕ್ತಿ ಕುತಃ. ಒಟ್ಟೊಟ್ಟಿಗೆ ಸೇರಿಸಿ ಹೇಳಿಬಿಟ್ರಲ್ಲ ನೀವು, ಅದು ಅಸಂಗತ ಅಂತ ಪ್ರಶ್ನೆ ಬಂದರೆ ಅತಯೇವ ಅಂತ ಹೇಳಿದರು. ಚತುರ್ಣಮಪಿ ದೋಷಾಣ ಮುಕ್ತಿರೀತ್ಯ ದ್ವಿವಿಧ ಅನುಮಾನ ಸಾಧಾರಣ್ಯಾದೇವ ಅಂತ ಅರ್ಥ. ಸ್ವಾರ್ಥ ಪದಾರ್ಥಾನುಮಾನದಲ್ಲೇ ಸೇರಿದೆ ಎಲ್ಲ ನಾವು ಹೇಳಿದಕ್ಕಂಥ ದೋಷಗಳೆಲ್ಲ. ಚತುರ್ಣಾಮಪಿ ದೋಷಾನಾಂ, ಯಾವುದು ವಿರೋಧ ಅಸಂಗತಿ ಆಧಿಕ್ಯ ಮತ್ತು ನ್ಯೂನತೆ ಎಂಬತಕ್ಕಂಥದ್ದು ನಾವು ಹೇಳಿದ ರೀತಿಯಲ್ಲಿ ದ್ವಿವಿಧ ಅನುಮಾನ ಸಾಧಾರಣ್ಯಾತ್, ಸ್ವಾರ್ಥಾನುಮಾನ ಪದಾರ್ಥಾನುಮಾನದಲ್ಲೇ ಸೇರುತ್ತೆ. ಆದ್ದರಿಂದ ಸ್ವಾರ್ಥಾನುಮಾನ ಪದಾರ್ಥಾನುಮಾನ ವಿಭಾಗ ಹೇಳುವಾಗ ಈ ದೋಷವನ್ನು ಹೇಳಿದ್ದು ತಪ್ಪೇನಾಗೋದಿಲ್ಲ. ಅಂದರೆ ಅವರು ಇದನ್ನು ವಿರೋಧ ಅಸಂಗತಿ ಆಮೇಲೆ ಆಧಿಕ್ಯ ನ್ಯೂನತೆ ಹೇಳಬೇಕು ಅಂತ ಹೇಳಿದ್ರು. ಇಲ್ಲಿ ಆಚಾರ್ಯ ಹೇಳಿದ್ದು ವಿರೋಧ ಆಧಿಕ್ಯ ಆಮೇಲೆ ನ್ಯೂನತಾ ಆಧಿಕ್ಯ ಹಂಗೆ ಹೇಳಿದ್ರು ಅಂತ. ಅದೇ ಕುತ ಇತ್ಯತಃ ಅತಯವ ಇತಿ. ಆಮೇಲೆ ಅರ್ಥ ಸ್ವಾರ್ಥಾನುಮಾನಂ ತತ್ರ ಶಬ್ದ ಪ್ರಯೋಗ ಭಾವಾತ್ ಶಬ್ದೇತಿ ಪರಾರ್ಥಾನುಮಾನ. ಅರ್ಥಶಬ್ದ ಆತ್ಮಕ ಅಂತ ಹೇಳಿದ್ರೆ ಅರ್ಥ ಏನು? ಅರ್ಥ ಅಂದರೆ ಸ್ವಾರ್ಥಾನುಮಾನ ಅಂತ ಅರ್ಥ. ತತ್ರ ಶಬ್ದ ಪ್ರಯೋಗ ಇಲ್ಲ ಅಲ್ಲಿ, ಅದಕ್ಕೋಸ್ಕರವಾಗಿ ಶಬ್ದೇತಿ ಪರಾರ್ಥಾನುಮಾನಂ ತಥಾ ವಿಭಕ್ತಿಯ ಅರ್ಥಶಬ್ದಾತ್ಮಕತ್ವೇನ ವಿಭಕ್ತಿ ಅಂತ ಆಮೇಲೆ ಮುಂದಕ್ಕೆ ಹೋಯ್ತದು. ಹಾಗಾದರೆ ನ ಅಸಂಗತಂ ನನು ಕಾಲಾತ್ಯಾಪದಿಷ್ಟತ್ವಾದಯ ಅನುಮಾನದೋಷಾ ಪರೈ ಪರಿಗಣಿತಾ. ಕಾಲಾತ್ಯಾಪದಿಷ್ಟ ಅಂತ ಹೇಳಿದರೆ ಬಾಧದೋಷಕ್ಕೆ ಹೆಸರು ಅಲ್ವಾ. ಬಾಧ ಅಂದರೆ ಏನು? ಸಾಧ್ಯ ಭಾವವತ್ ಪಕ್ಷೋ ಬಾಧ. ಯಾವ ಪಕ್ಷದಲ್ಲಿ ಸಾಧ್ಯವೇ ಇಲ್ಲವೋ ಅದು ಅಲ್ವಾ. ಹೃದಯ ವನ್ಯಮಾನ್ ಧೂಮವತ್ವಾತ್ ಅಂತ ಹೇಳಿದರೆ ವನ್ಯಮತ್ವ ಎಂಬುದಕ್ಕಂಥ ಹೃದಯ ಎಲ್ಲಿದದು ಅದರಿಂದ ಬಾಧ ಅಂತ ನಾವು ಕರಿತೀವಿ. ಅದಕ್ಕೆ ಕಾಲಾತ್ಯಾಪದಿಷ್ಟ ಅಂತ ಅದಕ್ಕೆ ಹೆಸರು. ಕಾಲಾತ್ಯಾಪದಿಷ್ಟ ಮೊದಲಾದಕ್ಕಂಥ ಅನುಮಾನ ದೋಷಗಳು ಬೇರೆ ಒಪ್ಪಿದ್ದಾರೆ. ತತ್ಕಥಂ ಏತದು ನೀವು ಹೇಳಿದಕ್ಕಂಥ ನಾಲ್ಕೆ ಅಂತ ಹೇಗೆ ಹೇಳಿದ್ರಿ ಅಂತ ಹೇಳಿದ್ರೆ ತೇಷಾಂ ಏತೇಷು ಅಂತರ್ಭಾವಂ ಸೂಚಯಿತಂ, ಅದೆಲ್ಲವೂ ಕೂಡ ಇದರಲ್ಲೇ ಸೇರಿಬಿಡುತ್ತೆ. ಸಂಖ್ಯೆ ಮಾತ್ರ 24 ಅಷ್ಟೇ. ವಿರೋಧ ವಿಭಾಗ ವಿರೋಧಶ್ಚ ಇದೆ. ಹಾಗೆ ವಿರೋಧದ ವಿಭಾಗ ಮೊದಲು ಹೇಳ್ತಾ ಇದ್ದಾರೆ. ವಿರೋಧಶ್ಚ ಇತಿ ದ್ವಿವಿಧ ಇತಿ ಶೇಷ. ವಿರೋಧ ಎಂಬತಕ್ಕಂಥದ್ದು 2 ವಿಧ ಇದೆ. ಒಂದು ಸ್ವತಃ ಅಂದ್ರೇನು? ಸ್ವವಚನೇನ ಸ್ವಕ್ರಿಯೆಯ ಸ್ವನ್ಯಾಯೇನ ಸ್ವ ಅಭ್ಯುಪಗಮೇನ ಚ ಇತ್ಯರ್ಥಃ. ಸ್ವತಃ ಅಂದರೆ ಏನು? ಸ್ವ ಅಭ್ಯುಪಗಮೇನ ಅಂತ ಅರ್ಥ. 3 ಒಟ್ಟು. ಅದು ಸ್ವಕ್ರಿಯ ವಿರೋಧ ಇರಬಹುದು, ಸ್ವನ್ಯಾಯ ವಿರೋಧ ಇರಬಹುದು, ಆಮೇಲೆ ಸ್ವವಚನ ವಿರೋಧ ಇರಬಹುದು, ಆಮೇಲೆ ಸ್ವ ಅಭ್ಯುಪಗಮ ವಿರೋಧ ಇರಬಹುದು. 4 ಹೇಳ್ತಾ ಇದ್ದಾರೆ ಸ್ವತಃ ಅಂದರೆ. ಒಂದಕ್ಕೆ ದೃಷ್ಟಾಂತ ಸ್ವವಚನ ವಿರೋಧ ಅಂತ ಹೇಳಿದ್ರೆ ತನ್ನ ಮಾತೇ ಅದೇ ವಿರೋಧ. ಯಾವುದು ಸ್ವವಚನ ವಿರೋಧ ಅಂದರೆ? ಮೇ ಮಾತಾ ವಂದ್ಯ ಅಲ್ವಾ.
ನನ್ನ ತಾಯಿ ಅಂತ ಹೇಳ್ತಾ ಇದ್ದಾನೆ, ವಂದ್ಯ ಅಂತ ಹೇಳ್ತಾ ಇದ್ದಾನೆ. ಇದೆರಡು ಕೂಡ ವಿರುದ್ಧ ಇದು. ಯಾಕೆ ವಂದ್ಯಾತ್ವ ಇರುತ್ತೆ, ಅಲ್ಲಿ ಮಾತೃತ್ವ ಇರಲ್ಲ. ಈ ಮಾತೃತ್ವ ಮತ್ತು ವಂದ್ಯಾತ್ವ ಎರಡೂ ಕೂಡ ಪ್ರಯೋಗ ಮಾಡ್ತಾ ಇದ್ದೇವೆ. ಇದು ಏನಿರುತ್ತೆ, ಇದು ಸ್ವವಚನ ವಿರೋಧ. ಸ್ವಕ್ರಿಯ ವಿರೋಧ ಅಂದರೆ ಮೂಕೋಹಂ ಎಂಬತಕ್ಕಂಥ. ಮೂಕೋಹಂ ಅಂತ ಹೇಳಿಬಿಟ್ಟು ನಾನು ಮೂಕ ಅಂತ ಹೇಳ್ತಾ ಇದ್ದಾನೆ, ಮೂಕೋಹಂ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಅದು ಸುಕ್ರಿಯ ವಿರೋಧ. ಸ್ವನ್ಯಾಯ ವಿರೋಧ ಅಂದರೆ ಅವರು ಏನು ಒಪ್ಪಿದ್ದಾರೆ ಆ ನ್ಯಾಯವನ್ನು ಬಿಟ್ಟುಬಿಡೋದು. ಈಗ ನಾನು ಹೇಳಿದ್ನಲ್ಲ, ಯಾವುದು ಪರ್ವತಃ ವನ್ಯಮಾನ ದ್ರವ್ಯತ್ವ ಅಂತ ಹೇಳ್ತೀನಿ ನಾನು. ಇಲ್ಲಿ ದ್ರವ್ಯತ್ವ ಎಂಬತಕ್ಕಂಥ ಹೇತುವಿಂದ ನಿತ್ಯತ್ವ ಸಾಧನೆ ಮಾಡಲಿಕ್ಕಿಲ್ಲ ಘಟಕ್ಕೆ. ಯಾಕೆ ಯಾವುದು ದ್ರವ್ಯವೋ ಅದು ಅನಿತ್ಯ ಅಂತ ತೀರ್ಮಾನ ಆಗಿದೆ ಅಲ್ವಾ? ಹಾಗಾದರೆ ಅವನ ಅನುಮಾನದಿಂದಲೇ, ಅನುಮಾನದ ಒಂದು ಅಂಶದಿಂದ ಅದು ವಿರೋಧ ತೋರ್ತಾ ಇದೆ ಅದು. ಯಾಕೆಂದರೆ ಘಟ ಅನಿತ್ಯ ದ್ರವ್ಯತ್ವ ಎಂಬತಕ್ಕಂಥ ಪಟವತಿ ಎಂಬತಕ್ಕಂಥ ಅನುಮಾನದಿಂದ ವಿರೋಧ ಸ್ಪಷ್ಟ ಎದ್ದು ಕಾಣಿಸ್ತಾ ಇದೆ ನಮಗೆ. ಇದ್ಯಾವುದಿದು ಸ್ವನ್ಯಾಯ ವಿರೋಧ. ಅಂದರೆ ದ್ರವ್ಯತ್ವ ರೂಪ ಹೇತುವಿನಿಂದ ಘಟ ಎಂಬುದ ಅನಿತ್ಯತ್ವವನ್ನು ಒಪ್ಪಿ ಪುನಃ ದ್ರವ್ಯ ಎಂಬತಕ್ಕಂಥ ಹೇತುವಿನಿಂದ ನಿತ್ಯತ್ವ ಸಾಧನೆ ಮಾಡಿದ್ರೆ ಸ್ವವಚನ ವಿರೋಧ. ಸ್ವ ಅಭ್ಯುಪಗಮ ವಿರೋಧ ಅಲ್ವಾ? ಈಗ ಪರಬ್ರಹ್ಮ ಒಬ್ಬನೇ ಸತ್ಯ, ಜಗತ್ತೆಂಬತಕ್ಕಂಥದ್ದು ಮಿಥ್ಯ ಅಂತ ಹೇಳ್ಬಿಟ್ಟು ಜಗತ್ತನ್ನು ಕೂಡ ನಾವು ಸತ್ಯ ಅಂತ ಒಪ್ಪಿದ್ದೀವಿ ರೀ ಅಂದರೆ ಅಭ್ಯುಪಗತವಾದ ವಿರೋಧ ಇಂಥದ್ದು. ಅವರೆಲ್ಲ ಬೇರೆ ಬೇರೆ ಹೇಳಿದ್ದಾರೆ ನೋಡೋಣ. ಅಂತೂ ಅನ್ಯತಃ ಅಂದರೆ ಪ್ರಮಾಣಾಂತರದಿಂದ ವಿರೋಧ ಅಂತ. ಸ್ವತಃ ಅನ್ಯತಃ ಅಂತ. ಸ್ವತಃ ಅಂದರೆ ಏನು? ಸ್ವವಚನೇನ, ಸ್ವಕ್ರಿಯೆಯ, ಸ್ವನ್ಯಾಯೇನ, ಸ್ವ ಅಭ್ಯುಪಗಮೇನ, ಇಷ್ಟರಿಂದ ವಿರೋಧ. ಇನ್ನೊಂದು ಅನ್ಯತಃ ಅಂತ ಹೇಳಿದ್ರಿಂದ ಪ್ರಮಾಣಾಂತರೇಣ, ಪ್ರತ್ಯಕ್ಷ ಅನುಮಾನ ಆಗಮಾದಿಗಳು ಪ್ರಮಾಣ ವಿರೋಧ ಬರ್ಬೋದು. ಏವಂ ಅನ್ಯೋಪಿ ವಿಭಾಗ ಊಹನೀಯ, ಅದು ಪ್ರಮಾಣ ಪದ್ಧತಿಯಲ್ಲಿ ವಿಭಾಗಗಳು ಹೇಳಿದ್ದಾರೆ, ಅದನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ಏವಂ ವಿಭಾಗೇ ಸತಿ ಕಿಂ ಲಬ್ಧಂ, ಅದು ಈ ರೀತಿ ನೀವು ವಿಭಾಗ ಮಾಡಿದ್ರಿಂದ ಏನು ಲಾಭ ಬಂದಾಗಾಯಿತು ಅಂದರೆ ಅದಕ್ಕೆ ದಿಕ್ ಪ್ರದರ್ಶನಾಯ, ಒಂದು ಮಾರ್ಗವನ್ನು ತೋರಿಸ್ತಾ ಇದ್ದಾರೆ, ಒಂದು ದಿಕ್ಕನ್ನು ತೋರಿಸ್ತಾ ಇದ್ದಾರೆ. ಈಗ ನಮಗೆ ದಿಕ್ಕೇ ಗೊತ್ತಿಲ್ಲದಿರತಕ್ಕಂಥ ವ್ಯಕ್ತಿಗೆ ಒಂದು ದಿಕ್ಕು ತೋರಿಸ್ಬಿಟ್ರೆ ಸಾಕು, ಇನ್ನೆಲ್ಲ ಗೊತ್ತಾಗುತ್ತೆ. ಇದು ಪೂರ್ವನೋ ಅಂತ ಹೇಳಿಬಿಟ್ರೆ ಸಾಕು. ಬೆಳಿಗ್ಗೆ ಆದ ಸೂರ್ಯ ಇರ್ತಾನೆ ಗೊತ್ತಾಗ್ಬಿಡುತ್ತೆ, ಸೂರ್ಯ ಮುಳುಗಿ ಮೇಲೆ ಗೊತ್ತಾಗಲ್ಲ. ಇದೇ ಪೂರ್ವ ಅಂತ ಹೇಳಿಬಿಟ್ರು ಅಂದರೆ ಎಡ ಬಲ ಎದುರುಗಡೆ ಇರಕ್ಕಂಥದ್ದೆಲ್ಲ ದಿಕ್ಕು ಗೊತ್ತಾಗೋದು. ಹಾಗೆ ದಿಕ್ ಪ್ರದರ್ಶನ. ದಿಕ್ ಪ್ರದರ್ಶನೇನ ಸಿದ್ಧ ಇದು ಸೂಚಯಿತು ತತ್ಸ್ವರೂಪಂ ನಿರೂಪಯತಿ. ಯಾವುದು ದಿಕ್ ಪ್ರದರ್ಶನ? ಜಾತೇ ಅಂತರ್ಭಾವ ಸಿದ್ಧ. ಜಾತಿ ಏನಿದೆ ಅದರಲ್ಲಿ ಅದರ ಅಂತರ್ಭಾವ ಎಂಬುದು ಸಿದ್ಧ ಆಯಿತು ಅಂತ ಹೇಳ್ತಾ ಇದ್ದಾರೆ. ಏನು ಹಾಗಂದರೆ ಜನಕಸ್ಯ ಜಾತಿ ಅಂದರೆ ಏನು? ಜನಕಸ್ಯ ಅತ್ಯಯ ಜಾತಿ, ಜನಕಸ್ಯ ಅತ್ಯಯೋ ಜಾತಿ ಸ್ವಸ್ಯವ ಅನ್ಯಸ್ಯವ ಭವೇತ್. ಅಂದರೆ ಪ್ರಮಾಣಾಂತರದಿಂದ ವಿರೋಧ ಅಥವಾ ಸ್ವಸ್ಯ ಸ್ವವಚನೇನ, ಸ್ವಕ್ರಿಯೆಯ, ಸ್ವನ್ಯಾಯೇನ, ಸ್ವ ಅಭ್ಯುಪಗತೇನ. ನಾಲ್ಕದು ಜನಕಸ್ಯ ಅತ್ಯಯ ಜಾತಿ. ಹೇಗೆ ಬಂತಾಯ್ತಿದು? ಜನಕ ಅಂದರೆ ಏನು ಅದು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಾರೆ ಸ್ವಸ್ಯ ಅರ್ಥಸ್ಯ ಪ್ರಕಾಶನಾತ್ ಸ್ವವಿಷಯ ಪ್ರತಿಪಾದನಾತ್ ಅಂತ ಅರ್ಥ. ಸ್ವಸ್ಯ ಅರ್ಥಸ್ಯ ಪ್ರಕಾಶನಾತ್ ಅಂದರೆ ಏನು? ಸ್ವವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇರುವುದರಿಂದ ಪ್ರಮಾಣಂ ಇತಿ ಜ್ಞಾಪಕತ್ವ ಮಾತ್ರೇಣ ಉಪಚಾರ, ಅದು ಪ್ರಮಾಣ. ಅಂದರೆ ಏನು? ಸ್ವವಿಷಯವನ್ನು ತೋರಿಸ್ತಾ ಇದೆ, ಅದಕ್ಕೋಸ್ಕರವಾಗಿ ಇದು ಪ್ರಮಾಣ. ಅಂದರೆ ಏನು? ಪ್ರಮಾಣ ಅಂದರೆ ಏನು? ಅದು ಜ್ಞಾಪಕ ಅಷ್ಟೇ. ಸ್ವವಿಷಯ ತೋರಿಸ ಮಾತ್ರಕ್ಕೆ ಪ್ರಮಾಣ ಅಂತ ಅರ್ಥ ಅಲ್ಲ. ಯಾಕೆ? ಶುಕ್ತಿಯನ್ನು ನೋಡಿ ನಮಗೆ ಅರ್ಥವನ್ನು ಕೂಡ ತೋರಿಸ್ಕೊಡುತ್ತೆ, ಅದು ಪ್ರಮಾಣ ಆಗೋದಿಲ್ಲ ಅಲ್ವಾ? ಅದಕ್ಕಾಗಿ ಜ್ಞಾಪಕತ್ವ ಮಾತ್ರೇಣ ಉಪಚಾರ, ಅದು ಜ್ಞಾಪಕ ಎಂಬ ಅರ್ಥದಲ್ಲಿ ಇದು ಪ್ರಮಾಣ ಅಂತ ನಾವು ಕರೆದಿದ್ದಷ್ಟೇ ಹೊರತಾಗಿ ಪ್ರಮಾಣ ಮೂರೇ ನಮ್ಮದ ಪ್ರಕಾರ, ಇನ್ನೊಂದು ಪ್ರಮಾಣ ತಗೋಬಾರ್ದು. ಸ್ವವ್ಯಾಹತಸ್ಯ ಪ್ರಾಮಾಣ್ಯ ಅಯೋಗ, ಅದು ಪ್ರಮಾಣ ಆಗುತ್ತಾ? ಅದು ಸ್ವವ್ಯಾಹತಿ ಅಂತ ಹೇಳಿಬಿಟ್ರು ನಾವು ಪ್ರಮಾಣ ಆಗೋದು ಹೇಗೆ? ಆಗೋದಿಲ್ಲ. ಅದಕ್ಕೋಸ್ಕರ ಪ್ರಮಾಣ ಎಂಬತಕ್ಕಂಥದ್ದು ಜ್ಞಾಪಕ ಎಂಬ ಅರ್ಥದಲ್ಲಿ ಔಪಚಾರಿಕ ಪ್ರಯೋಗ. ಇನ್ನು ಅನ್ಯೇಶ್ವಪಿ ದೃಶ್ಯತೆ, ಇಲ್ಲಿ ಜಾತಿ ಅಂದರೆ ಜನಕ ಅಂತ ಅರ್ಥ ಬರ್ತದೆ. ಜಾತಿ ಅಂದರೆ ಜನಕ ಅಂತ ಅರ್ಥ ಬರ್ತದೆ. ಜಮ್ ಅಂದರೆ ಯಾವುದದು? ಜಾತಿ ಎಂಬಲ್ಲಿ ಎರಡು ಪದ ಇದೆ, ಜಮ್ ಅತಿ. ಜಮ್ ಅಂದರೆ ಏನು? ಜನಕವಾದದ್ದು ಅಂತ ಅರ್ಥ, ಅದನ್ನೇ ಮೀರಿದ್ದು ಅಂತ ಅರ್ಥ ಬಂತು. ಆ ಜಮ್ ಎಂಬ ಶಬ್ದ ಹೇಗಾಯಿತು? ಒಂದು ಸೂತ್ರ ಇದೆ, ವ್ಯಾಕರಣ ಸೂತ್ರ.
ಅನ್ಯೇಷ್ವಪಿ ದೃಶ್ಯತೆ ಅಂತದಿದೆ. ಅದ ಪ್ರಕಾರ ದೃಶಿಗ್ರಹಣಾತ್, ಅದಕ್ಕೆ ರಾಘವೇಂದ್ರ ಸ್ವಾಮಿ ನೋಡ್ಬೇಕು ನಾವು. ಅನ್ಯೇಷು ದೃಶ್ಯತೆ ಇತಿ ಸಪ್ತಮ್ಯಾಂ ಜನೇರಡಃ ಸಪ್ತಮ್ಯಾಂ ಜನೇಹೇ ಜನಿ ಪ್ರಾದುರ್ಭಾವೆ ಎಂಬ ಧಾತುವಿಗೆ ಸಪ್ತಮಿ ಅರ್ಥದಲ್ಲಿ ಡ ಪ್ರತ್ಯಯ ಬರುತ್ತೆ. ಡಾನಲ್ಲಿ ಡ್ ಹೊಟ್ಟೋದ್ರೆ ಆ ಮಾತ್ರ ಉಳಿಯುತ್ತೆ ಅಲ್ವಾ. ಹಾಗಾದರೆ ಏನಾಯ್ತಲ್ಲಿ ಜನಿ ಪ್ರಾದುರ್ಭಾವೆ. ಆಮೇಲೆ ಪಂಚಮ್ಯಾಂ ಅಜಾತು ಇತಿ ಸೂತ್ರದ್ವಯೇನ, ಪಂಚಮ್ಯಾಂ ಅಜಾತವು ಜಾತಿ ಭಿನ್ನವಾದದ್ದಲ್ಲಿ ಪಂಚಮಿಯಲ್ಲಿಯೂ ಕೂಡ ಜನೇರ್ಡಃ ಅಂದರೆ ಪಂಚಮಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಎರಡರಲ್ಲೂ ಬರುತ್ತೆ, ಜಾತಿ ಆಗಿರಬಾರ್ದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಈ ಎರಡು ಸೂತ್ರಗಳಿಂದ ಸಪ್ತಮ್ಯಾದ್ಯುಪಪದೆ, ಸಪ್ತಮಿ ಮತ್ತು ಪಂಚಮಿ ಉಪಪದದಲ್ಲಿರುವಾಗ ಜನೇಹೇ ಅಂದರೆ ಜನಿ ಪ್ರಾದುರ್ಭಾವೇ ಧಾತುವಿಗೆ ಡ ಪ್ರತ್ಯಯಂ ವಿಧಾಯ ಅನ್ಯೇಷ್ವಪಿ ಅಂದರೆ ಪ್ರಾತಿಪದಿಕೇಶು ಅಥವಾ ನಿರುಪಪದೇಶ್ವಪಿ, ಉಪಪದ ಇಲ್ಲದೇ ಇದ್ದರೂ ಕೂಡ ಅದಕ್ಕೆ ಡ ಪ್ರತ್ಯಯ ದೃಶ್ಯತೆ, ಅನ್ಯೇಷ್ವಪಿ ದೃಶ್ಯತೆ ಅಂದರೆ ಬೇರೆದರಲ್ಲಿ ಕೂಡ ಡ ಪ್ರತ್ಯಯ ಬರುತ್ತೆ ಎಂಬುದಾಗಿ ಹೇಳಿದ್ದರಿಂದ ದೃಶಿಗ್ರಹಣಾತ್ ಇತ್ಯುಕ್ತಂ ಅಲ್ವಾ. ಪ್ರಾದುರ್ಭಾವಾರ್ಥಾತ್ ಅಂತ ಅರ್ಥ ಬರ್ತದೆ. ಯಾವುದು ಪ್ರಾದುರ್ಭಾವ ಅಂದರೆ ಜನಿ ಪ್ರಾದುರ್ಭಾವೇ ಇತಿ ಧಾತು ಪಾಠಾತ್ ಇತಿ ಭಾವ. ಜನಿ ಧಾತುವು ಪ್ರಾದುರ್ಭಾವ ಎಂಬ ಅರ್ಥದಲ್ಲಿದೆ ಅಲ್ವಾ. ಅಪಾದಾನ, ಅಪಾದಾನೇ ಪಂಚಮಿ ಇತ್ಯುಕ್ತೆ ಜಾಯತೆ ಜ್ಞಾಯತೆ ಅಸ್ಮಾದಿತ್ಯರ್ಥೆ ಡ ಪ್ರತ್ಯಯ ಇತ್ಯರ್ಥ. ಜ್ಞಾಯತೆ ಅಂದರೆ ಜಾಯತೆ ಅಂದರೆ ಜ್ಞಾಯತೆ ಎಂಬ ಅರ್ಥದಲ್ಲಿ ಅಸ್ಮಾತ್ ಯಾವುದರಿಂದ ನಾವು ತಿಳಿಯಬಹುದು ಅದು ಅಂತ ಅರ್ಥ ಬಂತು, ಅದುಮೇಲೆ ಡ ಪ್ರತ್ಯಯ. ಹಾಗಾದರೆ ಇದರ ಸಮಾಸ ಹೇಗೆ? ಜನಯತೀತಿ ಜನಕಂ ನತು ಜಾಯತೆ ಇತಿ. ಜನಯತಿ ಹುಟ್ಟಿಸತ್ತೆ, ಆದ್ದರಿಂದ ಜನಕ ಇದು, ಅದೇ ಹುಟ್ಟಲ್ಲ. ಅತಃ ಜನಕ ಇತ್ಯರ್ಥ ಲಾಭಾಯ ನ್ಯಂತಾದ್ವ ಅಂತ ಹೇಳಿದ್ರು. ಇನ್ನೊಂದು ತಥಾಚ ಜನ ಧಾತು ನಿ ನೆಂತ ಬಂತು, ಡ ಇತಿ ಸ್ಥಿತೆ ಚುಟು ಎಂಬುದಕ್ಕಂಥ ಒಂದು ಸೂತ್ರ. ಅದರಿಂದ ಡಕಾರ ವ್ಯಂಜನಸ್ಯ ಡ್ ಎಂಬುದಕ್ಕಂಥದ್ದು ಇತ್ತಾಯಿತು. ನೇಹ ಅನಿಟಿ ಇತಿ ನಿತ್ ಪ್ರತ್ಯಯಸ್ಯ ದಿತ್ಯಭಸ್ಯಾಪಿ ಟಿಲೋಪ ಇತ್ಯ ಅನ್ ಪ್ರತ್ಯಯ ಬರುತ್ತಂತೆ. ಕೃತ್ತದ್ದಿತ ಸಮಾಸಾಶ್ಚ ಎಂಬುದಾಗಿ ಪ್ರಾತಿಪ ಸಂಜ್ಞೆ ಬಂದಾಗ ಸು ಔಜಸ್ ಇತ್ಯಾದಿ ಬಂದು ಜಮ್ ಅಂತ ರೂಪ ಆಗುತ್ತೆ. ಜನಿ ಪ್ರಾದುರ್ಭಾವ ಡ ಪ್ರತ್ಯಯ ಬಂದು ಜಮ್ ಅಂತ ಆಗುತ್ತೆ. ಜಮ್ ಅಂದರೆ ಏನು? ಜನಕಸ್ಯ ಅಂತ ಅರ್ಥ ಬಂತು. ಜಮ್ ಅತೀತಃ ಜಾತಿ, ಅದನ್ನೇ ಜಸ್ಯ ಅತ್ಯಯ ಜಾತಿ ಅಂತ ಅರ್ಥ ಬರುತ್ತೆ. ಅದು ಮುಂದೆ ಇದು ಮಾಡ್ಕೊಂಡು ಹೋಗ್ತಾರೆ, ಅವರು ಅರ್ಥ ಬಿಟ್ಕೊಂಡು ಹೋಗ್ತಾರೆ. ಮುಂದೆ ಆಯಿತು ಅನ್ಯೇಷ್ವಪಿ ದೃಶ್ಯತೆ ಇದೆ ದೃಶಿಗ್ರಹಣಾತ್ ನಿರೂಪಪದ, ಅದು ಉಪಪದ ಯಾವುದಿಲ್ಲ. ದೃಶಿ ಪ್ರಾದುರ್ಭಾವಾರ್ಥಾತ್ ಜನೇಹಿ, ಪ್ರಾದುರ್ಭಾವ ಜನಿ ಪ್ರಾದುರ್ಭಾವ ಎಂಬ ಧಾತು, ಅದಕ್ಕೆ ಅಪಾದಾನೆ ಅಂದರೆ ಪಂಚಮಿ ವಿಭಕ್ತಿಯಲ್ಲಿ ಅಥವಾ ನೆಂತಾದ್ವ ನಿ ನ್ಯ ಎಂಬ ಪ್ರತ್ಯಯ ಇಟ್ಕೊಂಡಾಗಲೂ ಕೂಡ ಕರ್ತರಿ ಡ ಪ್ರತ್ಯಯ ಬಂದಾಗ ಜಮ್ ಇತಿ ಜ್ಞಾಪಕಂ ವಾಕ್ಯಂ ಉಚ್ಯತೆ. ಜಮ್ ಅಂದರೆ ಜ್ಞಾಪಕ, ಪ್ರಮಾಣ ಅಲ್ಲ ಜ್ಞಾಪಕ ಅಂತ ವಾಕ್ಯವನ್ನು ತಗೋಬೇಕು. ಉಪಸರ್ಗಾಶ್ಚ ಕ್ರಿಯಾ ಸನ್ನಿಧಾನೆ ಸತಿ ತದ್ವಿಶೇಷಕಾ ಭವಂತಿ. ನಮ್ಮಲ್ಲಿ ಹೇಗಂದರೆ ಇವು 22 ಉಪಸರ್ಗಗಳಿದೆ. ಉಪಸರ್ಗ ಅಂದರೆ ಪ್ರಿಪೋಸಿಷನ್ ಅಂತ ಹೇಳ್ತೀವಲ್ಲ, ಅದು ಉಪಸರ್ಗಗಳಿದೆ. ಸು ಔಜಸ್ ಅದಲ್ಲ, ಅದು ಪ್ರಾಪರ ಸಮ್ ಅನು ಅವ ನಿಸ ನಿರು ದುಸು ದುರು ವಿ ಆಂಗ್ ನಿ ಅಧಿ ಅಭಿ ಪ್ರತಿ ಪರಿ ಉಪ 22 ಉಪಸರ್ಗಗಳಿದೆ. ಈ ಉಪಸರ್ಗ ಸ್ವತಂತ್ರವಾಗಿ ಏನು ಅರ್ಥವನ್ನು ಹೇಳಲ್ಲ, ಆದರೆ ಕ್ರಿಯಾ ಸಂಬಂಧ ಉಂಟಾದಾಗ ಆ ಕ್ರಿಯೆ ಇರತಕ್ಕಂಥ ಅರ್ಥವನ್ನು ಅಭಿವ್ಯಕ್ತಿಗೊಳಿಸುತ್ತೆ ಅಂತ ಉಪಸರ್ಗ ಅಂದರೆ. ಈಗ ಉದಾಹರಣೆಗೆ ಹರತಿ ಅಂತಿದೆ, ಅದಕ್ಕೆ ನಾವು ಆ ಎಂಬ ಉಪಸರ್ಗ ಸೇರಿದ್ವಿ ಅಂದರೆ ಹರತಿಯಿಂದ ಅರ್ಥ ಏನು? ಹೃಣ್ಯ ಹರಣೆ, ಅಪಹಾರ ಮಾಡೋದು ಅಷ್ಟೇ ಅರ್ಥ. ಅದನ್ನು ಊಟ ಅಂತ ಅರ್ಥ ಬರಬೇಕು. ಅದಕ್ಕೆ ಧಾತುಗೆ ಎಲ್ಲ ಅರ್ಥ ಇದೆ, ನಮ್ಗೆ ಗೊತ್ತಾಗೋದಾಗ ಉಪಸರ್ಗ ಸೇರಿಸಬೇಕು. ಆ ಉಪಸರ್ಗಕ್ಕೆ ಆಹಾರ ಊಟ ಅಂತ ಬಂತು. ಅದೇ ಹೃ ಧಾತುವಿಗೆ ವಿ ಸೇರಿಸ್ಬಿಟ್ರೆ ವಿಹಾರ ಅಂತಾಯಿತು. ಅದೇ ಅದಕ್ಕೆ ಸಂ ಎಂಬ ಉಪಸರ್ಗ ಸೇರಿಬಿಟ್ರೆ ಸಂಹಾರ, ಕೊಲ್ಲುವುದು ಅಂತ ಅರ್ಥ. ಪ್ರಹಾರ ಆಹಾರ ಸಂಹಾರ ವಿಹಾರ ಪರಿಹಾರವದು ಅಂತ ಅಲ್ಲಿ ಹೇಳ್ತಾರೆ. ಉಪಸರ್ಗಕ್ಕೆ 3 ಗತಿ ಇರುತ್ತೆ. ಉಪಸರ್ಗ ಗತಿಸ್ತ್ರಿದ 3 ಗತಿ ಇರುತ್ತೆ. ಒಂದು
ಪರಸ್ಮೈ ಪದ ಇದ್ದಿದ್ದು ಆತ್ಮನೇ ಪದ ಆಗುತ್ತೆ, ಆತ್ಮನೇ ಪದ ಇದ್ದಿದ್ದು ಪರಸ್ಮೈ ಪದ ಆಗುತ್ತೆ. ಇದು ಮೊದಲನೇದು. ಅರ್ಥ ಎಂಬುದಕ್ಕಂಥದ್ದು ಜಾಸ್ತಿ ಬರುತ್ತೆ. ಈಗ ಗಚ್ಚತಿ ಎಂಬುದಕ್ಕಂಥ ಪದಕ್ಕೆ ಹೋಗುತ್ತಾನೆ ಇಷ್ಟೇ ಅರ್ಥ. ಉಪಸರ್ಗ ಸೇರಿದ್ರೆ ಗೋಸ್ ಔಟ್ ಅಂತ ಅರ್ಥ ಬರುತ್ತೆ, ಹೊರಗೆ ಹೋಗೋದು ಅಂತ, ನಿರ್ಗಮನ ಅಲ್ವಾ, ಹಾಗೆ ಆ ಅರ್ಥ ಬರುತ್ತೆ. ಎರಡನೇದಿದು. ಇನ್ನು ರಾಮ ವನೇ ವಿರಮತಿ ಅಂತಿದೆ. ರಮತೆ ಧಾತು ಆತ್ಮನೇ ಪದ ರಮತೆ, ಆದರೆ ಉಪಸರ್ಗ ವಿರಮತಿ ಅಂತ ಆಗೋಯ್ತು, ವಿರಾಮ ಅಂತ ಆಯಿತು. ಈಗ 3 ಅರ್ಥಗಳಿದೆ ಅದಕ್ಕೆ. ಯಾವುದಕ್ಕೆ? ಉಪಸರ್ಗಗಳು. ಉಪಸರ್ಗಗಳು ಏನು ಮಾಡ್ತಾರೆ? ಸ್ವತಂತ್ರವಾಗಿ ಅರ್ಥ ಅದಕ್ಕೇನು ಹೇಳೋದಿಲ್ಲ. ಕ್ರಿಯಾಪದದ ಸಂಬಂಧ ಉಂಟಾದಾಗ ಆ ಕ್ರಿಯೆಗಳಲ್ಲಿ ಎಲ್ಲ ಅರ್ಥವೂ ಇದೆ, ಎಲ್ಲ ಕ್ರಿಯಾಪದಕ್ಕೆ ಎಲ್ಲ ಅರ್ಥವೂ ಇದೆ, ಅದನ್ನು ದ್ಯೋತನಗೊಳಿಸೋದು ಅಷ್ಟೇ ಅಲ್ವಾ. ಒಂದೇ ಉಪಸರ್ಗ ಬೇರೆ ಬೇರೆ ಧಾತುಗೆ ಹಾಕಿದ್ರೆ ಬೇರೆ 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 ಅರ್ಥ ಬರುತ್ತೆ. ಕೆಲಸದ ಅದೇ ಅರ್ಥನೇ ಬರುತ್ತೆ, ಏನು ಹೆಚ್ಚೇನು ಅರ್ಥ ಬರಲ್ಲ, ಕೆಲಸದ ಅದೇ ಅರ್ಥನೇ ಬರುತ್ತೆ. ಈ ಉದಾಹರಣೆಗೆ ಹೇಳಿದಾಗಾಯಿತು, ಉಪಸರ್ಗಾಶ್ಚ ಕ್ರಿಯಾ ಸನ್ನಿಧಾನೇ ಸತಿ, ಕ್ರಿಯಾ ಸಂಬಂಧ ಉಂಟಾದಾಗ ಮಾತ್ರ ತದ್ವಿಶೇಷಕ ಭವಂತಿ, ಆ ಅರ್ಥ ವಿಶೇಷವನ್ನು ದ್ಯೋತನೆ ಮಾಡುತ್ತೆ. ಅಸನ್ನಿಧಾನೇತು ಕ್ರಿಯಾಪದದ ಸನ್ನಿಧಾನ ಇಲ್ಲ ಅಂತ ಆಗ್ಬಿಡ್ತು, ಅದು ಉಪಸರ್ಗದ ಸನ್ನಿಧಾನ ಇಲ್ಲ ಅಂತಾಯಿತು ಅಂದರೆ ಸಸಾಧನಾಂ ಕ್ರಿಯಾಂ ಆಹುಹು, ಅಂದರೆ ಕೇವಲ ಕ್ರಿಯೆಯನ್ನು ಮಾತ್ರ ಹೇಳುತ್ತೆ. ಅದೇ ಹಾಗೆ ಪ್ರಾಚಾರ್ಯ, ಪ್ರಾ ಎಂಬ ಉಪಸರ್ಗ, ಆ ಉಪಸರ್ಗ ಚರಗತಿ ಭಕ್ಷಣೆಯೋ ಹೋಯ್ತು. ಪ್ರಾಚಾರ್ಯ, ಪ್ರಾಚಾರ್ಯ ಅಂದರೆ ಏನು? ಪ್ರಿನ್ಸಿಪಾಲ್. ಅರ್ಥ ವಿಶೇಷ ಬಂತು. ಈಗ ಆಚಾರ್ಯ ಅಂದರೆ ಬರೀ ಪಾಠ ಹೇಳ್ಕೊಡೋನು ಅಷ್ಟೇ, ಪ್ರಾಚಾರ್ಯ ಅಂದರೆ ಪ್ರಿನ್ಸಿಪಾಲ್ ಅಂತ ಅರ್ಥ ಬಂತು ಅಲ್ವಾ. ಇದು ಹೇಗೆ ಬಂದಿದ್ದಿದ್ದು? ಉಪಸರ್ಗಗಳಿಂದ ಬಂದಿದ್ದು. ಹಾಗೆ ಪ್ರಾಂತೇವಾಸಿ, ಪ್ರಾಂತೇವಾಸಿ, ಅಂತೆವಾಸಿ ಅಂದರೆ ಏನು? ನೀವೆಲ್ಲ ಅಂತೆವಾಸಿಗಳು, ನನ್ನ ಸಮೀಪದ ಕೂತು ಪಾಠ ಕೇಳ್ತಾ ಇದ್ದೀರಿ, ಶಿಷ್ಯರು ಅಂತ ಇಷ್ಟೇ ಅರ್ಥ. ಪ್ರಾಂತೇವಾಸಿ ಅಂದರೆ ಅವನಿಗೆ ಅಧ್ಯಯನ ಮುಗಿದ ಮೇಲೆ ಕೂಡ ಅಲ್ಲೇ ಗುರುಗಳ ಹತ್ರ ಸೇವೆ ಮಾಡ್ಕೊಂಡಿರೋನು, ಈ ಅರ್ಥ ಬಂತು. ಈ ಅರ್ಥ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಉಪಸರ್ಗಗಳಿಂದ ಗೊತ್ತಾಗುತ್ತೆ. ಅದಕ್ಕೆ ಪ್ರಾಚಾರ್ಯ ಮತ್ತು ಪ್ರಾಂತೇವಾಸಿ ಇತಿ ತಥೋ ಅತಿ ಅತ್ಯಯಸ್ಯ ವಾಚಕ. ಜಾತಿ ಎಂಬಲ್ಲಿ ಜಾಗೆ ಇಷ್ಟರ್ಥ ಹೇಳಿದರು, ಆಮೇಲೆ ಅತಿ ಅಂದರೆ ಮೀರೋದು ಅಂತ ಅರ್ಥ, ಜನಕನನ್ನು ಮೀರೋದು ಅಂತಾಯಿತು. ತಥಾಚ ಜಸ್ಯ, ಅವರೇ ಬರೀತಾರೆ, ಸ್ವಾಖ್ಯಸ್ಯ ಅನ್ಯಸ್ಯ ವ. ಜಸ್ಯ ಅಂದರೆ ಏನು? ಒಂದ ತನ್ನದು ಅಥವಾ ಇನ್ನೊಂದು ಪ್ರಮಾಣದ್ದು. ಜನಕಸ್ಯ ಜ್ಞಾಪಕಸ್ಯ, ಜನಕ ಅಂದರೆ ಜ್ಞಾಪಕ ಅಂತ ಅರ್ಥ, ಪ್ರಮಾಣ ಅಲ್ವಲ್ಲ ಅದಕ್ಕೆ. ಅತಿ ಅತ್ಯಯ ಜಾತಿ ಇತ್ಯುಕ್ತಂ ಭವತಿ, ಇದೊಂದು ಜಾತಿ ಅಂತ ಕರೆದರು. ಅನ್ಯಚ್ಚ ಅತ್ರ ಸ್ವಕ್ರಿಯಾವ ಸ್ವನ್ಯಾಯೋವ, ಅವಳು ಹೇಳಿದವಲ್ಲ, ಸ್ವಕ್ರಿಯಾ ವಿರೋಧ ಸ್ವನ್ಯಾಯ ವಿರೋಧ. ಅನ್ಯಥ ಕಾಲಾತೀತಾದಿರಪಿ ಜಾತಿತ್ವ ಪ್ರಸಂಗಾತೆ ಅಲ್ವಾ. ನಿಮ್ಮ ಪ್ರಕಾರ ಹಂಗೆ ತೆಗೆದುಕೊಂಡ್ಬಿಟ್ರೆ ನಾವು ಇಷ್ಟೇ ಹೇಳಿಬಿಟ್ರೆ ಕಾಲಾತ್ಯಾಪದಿಷ್ಟ ಬಾಧ ಇದೆಲ್ಲ ಅದು ಕೂಡ ಜಾತಿ ಅಂತ ಆಗಬೇಕಾಗಿತ್ತು. ಅದು ಕೂಡ ಏನು? ಜಸ್ಯ ಜ್ಞಾಪಕಸ್ಯ ಅತ್ಯಯ, ಅದು ಕೂಡ ಅದೇ ಮಾಡುತ್ತೆ, ಜಾತಿತ್ವ ಪ್ರಸಂಗಾತ್. ಏವಂಚ ಸ್ವವ್ಯಾಹತಿ ಜಾತಿ, ಸ್ವವ್ಯಾಹತಿ ಎಂಬುದಕ್ಕಂಥದ್ದೇನಿದೆ ಅದೇ ಜಾತಿ. ಜಸ್ಯ ಜ್ಞಾಪಕಸ್ಯ ಸ್ವಸ್ಯ ಅತ್ಯಯ ಅತಿ ಅಂದರೆ ಏನು? ಮೀರೋದು ಅಂತ ಅರ್ಥ ಆಯಿತು. ಸ್ವವ್ಯಾಹತಿಯೇ ಜಾತಿ ಎಂದರೆ ಸಾತ್ರಿವಿಧ, ಸ್ವವಚನ ವಿರೋಧ, ಸ್ವಕ್ರಿಯಾ ವಿರೋಧ, ಸ್ವನ್ಯಾಯ ವಿರೋಧ, 102. ಸೊ ಅಭಿಮತ ವಿರೋಧ ಅಂತ ಒಂದು ಪ್ರಮಾಣ ಪತ್ರ ಇಟ್ಟಿದ್ದನ್ನು ಇಟ್ಕೋಬೇಕು ನಾವು. ತಥಾಚ ಸ್ವತೋ ವಿರೋಧೇ ಜಾತೇ ಅಂತರ್ಭಾವ ಸೂಚಿತ ಭವತಿ. ಹಾಗೆ ಎಲ್ಲಿ ಸ್ವತಃ ಸ್ವಾಭಾವಿಕವಾಗಿ ಸ್ವವಚನ ಸ್ವಕ್ರಿಯ ಸ್ವನ್ಯಾಯ ವಿರೋಧ ಇರುತ್ತೆ, ಅದು ಜಾತಿಲ್ ಅಂತರ್ಭಾವ ಆಗಿಬಿಡುತ್ತೆ ಅಂತ ಹೇಳಿದ್ರು. ಏವಂ ಅನ್ಯೇಷಾಂ ಅಂತರ್ಭಾವ ದ್ರಷ್ಟವ್ಯ. ಈ ವಾದದ್ದು ಬರುತ್ತಲ್ಲ ಕಾಲಾತೀತ ದೋಷ. ಇಲ್ಲಿ ನೋಡಿ, ಏವಂ ಅನ್ಯೇಪಿ ಅಂತ ಹೇಳುವಾಗ ಅವರು ಏನು ಹೇಳ, ಈ ಕಾಲಾತೀತ ಬಾಧಾ ದೋಷ ಬರುತ್ತಲ್ಲ, ಅದೇ ಉಪಜೀವ್ಯ ವಿರೋಧ ಅಂತ ಅದೇ ಅದು ಜಾತಿಯಲ್ಲಿ ಸೇರುತ್ತೆ ಅಂತ ಹೇಳಿದ್ರು. ಎಲ್ಲ ಅದರಲ್ಲೇ ಸೇರುತ್ತೆ, ಅವರೇ ವಿಭಾಗ ಮಾಡ್ತಾರೆ. ಇಲ್ಲಿ ನೋಡು, ಏವಂ ಅನ್ಯೇಪಿ ಅಂದರು ನೋಡಿ, ಅಲ್ಲಿ ಮೂರ್ಖ ದೃಷ್ಟ ಅಂತ ಕೊಡ್ತಾರೆ. ಸ್ವವಚನೇತಿ ಶ್ರೀಮಾಸ್ತಿತ್ತು ನೋಡ್ರಿ, ಸ್ವವಚನೇನೇತಿ ಸಿಗ್ತಾ. ಏಕಸ್ಮಿನ್ನೇವ ವಾಕ್ಯೆ ಪದಯೋ ಅವಾಂತರ ವಾಕ್ಯಯೋರ್ವ
ಪದಗಳಲ್ಲಾಗಲಿ ಅಥವಾ ಅವಾಂತರ ವಾಕ್ಯಗಳಲ್ಲಾಗಲಿ ಪರಸ್ಪರ ವಿರೋಧ ಅದು ಸ್ವವಚನ ವಿರೋಧ. ಹಾಗೆ ಯಥಾ ಮೇ ಮಾತಾ ವಂದ್ಯ ಇದೆ ತದುದಾಹರಣಂ ಅವರು ಹೇಳಿದ್ದಾರೆ. ಸ್ವಕ್ರಿಯಾ ವಿರೋಧ ಮೂಕೋಹಂ ಇತಿ. ಮೇಯಂ ಮಾನಸಾಪೇಕ್ಷ ನ ಭವತಿ ಇತಿ ಸ್ವನ್ಯಾಯ ವಿರೋಧ. ಮೇಯಂ ಮಾನಸಾಪೇಕ್ಷ ಅಲ್ಲ, ಮಾನಸಾಪೇಕ್ಷ. ಮೇಯ ಅಂದ್ರೆ ಪ್ರಮೇಯ, ಮಾನಾಧೀನ ಮೇಯ ಸಿದ್ಧಿ ಅಂತ ಒಪ್ಪಿದ್ದಾನೆ. ಒಬ್ಬಡಿಗ ಮೇಯ ಎಂಬುದಕ್ಕಂಥದ್ದು ಮಾನಸಾಪೇಕ್ಷ ಅಲ್ಲ ಅಂದ್ರೆ ಸ್ವಕ್ರಿಯ ಸ್ವನ್ಯಾಯ ವಿರೋಧ. ಗೊತ್ತಾಯ್ತನಾ? ಮೇಯಂ ಮಾನಸಾಪೇಕ್ಷಂ ನ ಭವತಿ ಇತಿ ಸ್ವನ್ಯಾಯ ವಿರೋಧ. ಮೇಯ ಅಂದ್ರೆ ಪ್ರಮೇಯ, ಪ್ರಮೇಯ ಅಂದರೆ ಘಟಪಟಾದಿಗಳೆಲ್ಲ ಪ್ರಮೇಯಗಳು. ಅದು ಮಾನದಿಂದಲೇ ಗೊತ್ತಾಗಿರಬೇಕು. ಯಾಕೆ ಮಾನಾಧೀನ ಮೇಯ ಸಿದ್ಧಿ, ಪ್ರಮಾಣದಿಂದಲೇ ಮೇಯ ಸಿದ್ಧ ಆಗೋದು. ಅದು ಬೇಡ ಅಂತ ಹೇಳಿಬಿಟ್ರೆ ಅದು ಸ್ವನ್ಯಾಯ ವಿರೋಧ. ಸ್ವಪೂರ್ವಾಚಾರ್ಯ ಅಂಗಿಗ್ರಹೇಣ, ತಮ್ಮ ಹಿಂದಿನ ಆಚಾರ ಒಪ್ಪಿರತಕ್ಕಂಥ ಏನು ವಿಚಾರ ಇದೆ ಅದಕ್ಕೆ ವಿರೋಧ ಮಾತಾಡಿದ್ರೆ ಅದು ಸ್ವ ಅಭ್ಯುಪಗಮ ವಿರೋಧ. ಪೂರ್ವಾಚಾರ್ಯ ವಚನಸ್ಯಾಪಿ ಸ್ವೇನ ಸ್ವೀಕ ಅಂಗೀಕೃತತ್ವ ಅಲ್ವಾ. ಪೂರ್ವಾಚಾರ್ಯದ ಮೊದಲು ಒಪ್ಕೊಂಡು ಈಗ ನಾನು ಹಂಗಲ್ಲ ಅದು ಅಂತ ಹೇಳಿದ್ರೆ ವಿರೋಧ ಬರುತ್ತೆ. ಅಪಸಿದ್ಧಾಂತ ಇದ್ಯಾವುದು, ಅದಕ್ಕೆ ಅಪಸಿದ್ಧಾಂತ ಅಂತ ಹೇಳ್ತಾರೆ. ಯಥಾ ಮೀಮಾಂಸಕಸ್ಥ ಈಶ್ವರ ಅಭ್ಯುಪಗಮ ಇದು ದ್ರಷ್ಟವ್ಯಂ. ಮೀಮಾಂಸಕದ ಈಶ್ವರ ಅಭ್ಯುಪಗಮ. ಹಿಂದೆ ಮೀಮಾಂಸಕರು ಯಾರೂ ಕೂಡ ಈಶ್ವರನ ಒಪ್ಪೇ ಇಲ್ಲ, ನಿರೀಶ್ವರವರಲ್ಲ. ಈಗ ನಾನು ಈಶ್ವರ ಒಪ್ಪಿದ್ದೇನೆ ಅಂತ ಹೇಳ್ಬಿಟ್ರೆ ಅಂದರೆ ದೋಷ ಬರುತ್ತೆ. ಎಲ್ಲ ಅಂದರೆ ಪೆನ್ನಿಂದ ಗುರ್ತು ಮಾಡ್ಕೊಳ್ಳಿ. ಪೂರ್ವಾಚಾರ್ಯನಗಸ್ಯಾಪಿ ಸ್ವೇನ ಅಂಗೀಕೃತತ್ವ ಅಂತ ಅಪಸಿದ್ಧಾಂತ ಇದಾಗುತ್ತೆ. ಆಮೇಲೆ ಇದಂಚ ನಾ ಸಾಕ್ಷಾತ್ ವಿರೋಧ ವಿಭಾಗ ಕಥನ ಪರಂ. ಇದು ಸಾಕ್ಷಾತ್ತಾಗಿ ವಿರೋಧ ಹೇಳ್ತಾ ಇರೋದಲ್ಲ, ಪರಂಪರೆಯ. ಕಿನ್ನಾಮ ವಿರೋಧ ಪ್ರಭೇದ ರೂಪೋ ಯಹ ಸ್ವವಾಕ್ಯ ವಿರೋಧ ತತ್ಪ್ರಭೇದ ರೂಪ. ವಿರೋಧದಲ್ಲಿ ಪ್ರಭೇದ ಏನಿದೆ ಅದ್ಯಾವುದು? ಸ್ವವಾಕ್ಯ ವಿರೋಧ. ಅದರಲ್ಲಿ ಬರತಕ್ಕಂಥ ಪ್ರಭೇದಗಳು ಅಂತ ಹೇಳ್ತಾ ಇದ್ದಾರೆ. ಏವಂ ಅನ್ಯೇಪಿ ಅಂದರೆ ಏನು? ಹೇತು ವಿರೋಧಾದಿ ವಿಭಾಗಿ ಇತ್ಯರ್ಥ. ಇಯಮತ್ರ ವಿಭಾಗ ಪರಿಶುದ್ಧಿ. ಹಿಂಗೆ ವಿಭಾಗ ಮಾಡ್ಕೋಬೇಕಂತೆ. ಹಾಗೆ ವಿರೋಧಸ್ತಾವತ್ ದ್ವಿವಿಧ. ಸಮಯಬಂಧ ಪ್ರಶ್ನ ಸ್ವಪಕ್ಷ ಸಾಧನಾದಿ ರೂಪ ಕಥಾಸಾಧಾರಣೋ ಅನುಮಾನ ಮಾತ್ರ ನಿಷ್ಠಶ್ಚ ಇತಿ. ಸಮಯಬಂಧಗಳು ಅಂದರೆ ಈ ರೀತಿಯಾಗಿ ನಾವು ಒಂದು ನಿಯಮವನ್ನು ಮಾಡಿಕೊಂಡು ವಾಕ್ಯಾರ್ಥ ಮಾಡೋಣ, ಇದು ಸಮಯಬಂಧ. ಅಂದರೆ ಏನು? ಈಗ ಎಲ್ಲರೂ ಕೂತಿರುವಾಗ ವಾಕ್ಯಾರ್ಥ, ವಾದಿ ಮತ್ತು ಪ್ರತಿವಾದಿ ವಾಕ್ಯಾರ್ಥ ಮಾಡುವಾಗ ನಾವು ವೇದವನ್ನು ಪ್ರಮಾಣವನ್ನಾಗಿ, ಪರಮ ಪ್ರಮಾಣ ಎಂಬುದಾಗಿ ಇಟ್ಕೊಂಡು ನಾವು ವಾಕ್ಯಾರ್ಥ ಮಾಡೋಣ. ಆಗ ವೇದಕ್ಕೆ ವಿರುದ್ಧವಾಗಿ ಅವನು ಮಾತಾಡಬಾರದು. ಹಾಗೆ ಅನುಮಾನ ಮತ್ತು ಪ್ರತ್ಯಕ್ಷ ಮತ್ತು ಆಗಮ ಮೂರನ್ನು ಕೂಡ ಪ್ರಮಾಣ ಅಂತ ಇಟ್ಕೊಂಡು ನಾವು ವಾಕ್ಯಾರ್ಥ ಮಾಡೋಣ. ಇದು ಸಮಯಬಂಧಗಳು ಅಲ್ವಾ? ಸಮಯಬಂಧಗಳು, ಅದು ಸಮಯಬಂಧ. ಆಮೇಲೆ ಪ್ರಶ್ನೆಗಳು ಮಧ್ಯ ಮಾಡ್ತಾರೆ. ಆಮೇಲೆ ಸ್ವಪಕ್ಷ ಸಾಧನ, ಪರಪಕ್ಷ ನಿರಾಕರಣ ರೂಪವಾಗಿರತಕ್ಕಂಥ ಕಥಾ ಸಾಧಾರಣವಾದದ್ಯಾವುದು ಒಂದು, ಅನುಮಾನ ಮಾತ್ರ ನಿಷ್ಠ, ಕೇವಲ ಅನುಮಾನದಲ್ಲಿರತಕ್ಕಂಥದ್ದು ಎಂಬುದಾಗಿ ಎರಡು ವಿಧ. ಅನುಮಾನ ವಿರೋಧ ತ್ರಿವಿಧ, ಮೂರು ವಿಧ. ಪ್ರತಿಜ್ಞಾ ಹೇತು ದೃಷ್ಟಾಂತ ವಿರೋಧ ಭೇದ, ಅದರ ಮುಂದೆ ಹೇಳ್ತಾರೆ. ಪ್ರತಿಜ್ಞಾ ಇದೆಲ್ಲ ಪ್ರಮಾಣ ಬದ್ಧದಲ್ಲಿ ಹೇಳಿದ್ದೇ ಇದು. ಪ್ರತಿಜ್ಞಾ ವಿರೋಧ, ಹೇತು ವಿರೋಧ, ದೃಷ್ಟಾಂತ ವಿರೋಧ ಎಂಬುದಾಗಿ. ಪ್ರತಿಜ್ಞಾ ವಿರೋಧೋಪಿ ದ್ವಿವಿಧ. ಪ್ರಮಾಣ ವಿರೋಧ ಎಲ್ಲ ಪ್ರಮಾಣ ಪದ್ಧತಿ ಇದೆ. ಇದು ಶಿವಸ್ಥಿತರದು ವಾಕ್ಯವೇ ಅದೇ. ಸ್ವವಾಕ್ಯ ವಿರೋಧಶ್ಚ ಪ್ರಮಾಣ ವಿರೋಧೋಪಿ ದ್ವಿವಿಧ. ಪ್ರಬಲ ಪ್ರಮಾಣ ವಿರೋಧ, ಸಮಬಲ ಪ್ರಮಾಣ ವಿರೋಧ ಎಂಬುದಾಗಿ. ಸ್ವವಾಕ್ಯ ವಿರೋಧೋಪಿ ದ್ವಿವಿಧ. ಅಪಸಿದ್ಧಾಂತ ಜಾತಿ ಎಂಬುದಾಗಿ. ನಮ್ಮ ಜಾತಿಯಲ್ಲಿ ಸೇರಿಕೊಂಡು ಗೊತ್ತಾಗಲಿಲ್ಲ ಅಲ್ವಾ? ಅದು ಸ್ವವಾಕ್ಯ ವಿರೋಧದಲ್ಲಿ ಸೇರಿತು. ಜಾತಿ ತ್ರಿವಿಧ. ಸ್ವವಚನ ವಿರೋಧ, ಸ್ವಕ್ರಿಯಾ ವಿರೋಧ, ಸ್ವನ್ಯಾಯ ವಿರೋಧಶ್ಚೇತಿ. ಹೇತು ವಿರೋಧೋಪಿ ದ್ವಿವಿಧ. ಸ್ವರೂಪಾಸಿದ್ಧಿ ಅವ್ಯಾಪ್ತಿಶ್ಚ ಇತಿ. ಅವ್ಯಾಪ್ತಿಯಲ್ಲಿಕ್ಕೆ ಖ್ಯಾತಿ ಬಿದ್ದೋಗಿದ್ದಲ್ಲ. ಸ್ವರೂಪಾಸಿದ್ಧಿ ವ್ಯಾಪ್ತಿಶ್ಚೇತಿ. ಅವ್ಯಾಪ್ತಿ ಅವ್ಯಾಪ್ತಿ, ಅದು ವ್ಯಾಪ್ತಿ ಅಲ್ಲ. ವ್ಯಾಪ್ತಿ ದೋಷ ಹೆಂಗಾಗುತ್ತೆ? ಸ್ವರೂಪಾಸಿದ್ಧಿ ಅದು ಅದು ರೇಫ, ಅದು ಖ್ಯಾತ ಆಗಿಬಿಟ್ಟಿದೆ. ಸಿದ್ಧಿ ಅವ್ಯಾಪ್ತಿಶ್ಚೇತಿ. ಅವ್ಯಾಪ್ತಿ ತ್ರಿವಿಧ. ಯಾವುದು? ಸಾಧ್ಯೇನ ಸಂಬಂಧ, ತದಭಾವೇನ ಸಂಬಂಧ, ಆಮೇಲೆ ಸಾಧಾರಣ ಅನೇಕಾಂತಿಕ ಇದು ಯಾವುದು? ಅದಕ್ಕೆಲ್ಲ ಹೆಸರು.
ಸಾಧ್ಯ ಸಂಬಂಧಾಭಾವೇ ಸೇರಿ ತದಭಾವೇನ ಸಂಬಂಧ ವಿರುದ್ಧ ಇದು ಯಾವುದು? ಸಾಧ್ಯ ಸಂಬಂಧ ಇಲ್ಲದೇನೆ ತದಭಾವದಿಂದಲೇ ಅದರ ಅಭಾವದ ಸಂಬಂಧ ಇರೋದೇ, ಅಭಾವದ ಸಂಬಂಧ ಇರೋದೇನಿದೆ ಅದೇನೇ ವಿರೋಧ. ವಿರೋಧ ಅಂದರೆ ಏನು? ಪ್ರತ್ಯಕ್ಷಾದಿ ಪ್ರಮಾಣಗಳಲ್ಲಿ ವಿರೋಧ ಬರ್ತದೆ. ವನ್ನಿಹಿ ಅನುಷ್ಣ ಕೃತಕತ್ವ ಅಂತಂದರೆ ಕೃತಕತ್ವ ಎಂಬುದಕ್ಕಂಥದ್ದು ಅನುಷ್ಠತ್ವೇನೇ ಏನು? ವನ್ನಿಹಿ ಉಷ್ಣ ಅಲ್ಲ, ವನ್ನಿಹಿ ಅನುಷ್ಣ ಕೃತಕತ್ವಾದ ಅನುಷ್ಣ ಕೃತಕತ್ವ. ಕೃತಕತ್ವ ಎಂಬುದಕ್ಕಂಥದ್ದು ಏನಿದೆ ಅದು ಒನ್ನಿಗೆ ಏನಾಗಿದೆ? ಅನುಷ್ಠತ್ವದಿಂದ ವ್ಯಾಪ್ತಿ ಇರೋ. ಯಾಕೆ ಘಟ ಎಂಬುದು ಕೃತಕ, ಅಲ್ಲಿ ಉಷ್ಣತ್ವ ಏನಿಲ್ಲ, ಅದಿದೆ. ಹಾಗೆ ತದಭಾವದಿಂದಲೇ ತದಭಾವದಿಂದಲೇ ಸಂಬಂಧ ಉಳ್ಳದ್ದು ಹೇತು ಅಲ್ವಾ? ಆದ್ದರಿಂದ ಕೃತಕತ್ವ ರೂಪ ಎಂಬತಕ್ಕಂಥದ್ದು ಅನಿತ್ಯತ್ವದಿಂದ ಇದೆ ಹೊರತಾಗಿ ನಿತ್ಯತ್ವದಿಂದ ಇಲ್ಲ. ಶಬ್ದ ನಿತ್ಯ ಕೃತಕತ್ವ ಅಂತ ಹೇಳಿಬಿಟ್ರೆ, ಶಬ್ದ ಎಂಬುದಕ್ಕಂಥ ಅನಿತ್ಯತ್ವ ಎಂಬುದಕ್ಕಂಥದ್ದು ಏನಿದೆ ಅದು ಶಬ್ದಕ್ಕೆ ಶಬ್ದ ನಿತ್ಯ, ಆಮೇಲೆ ಕೃತಕತ್ವ ಅಂತ ಹೇಳಬೇಕು. ಕೃತಕತ್ವ ಎಂಬುದಕ್ಕಂಥ ಅನಿತ್ಯತ್ವದಿಂದಲೇ ವ್ಯಾಪ್ತವಾಗಿದೆ, ನಿತ್ಯತ್ವ ವ್ಯಾಪ್ತವಾಗಿಲ್ಲ. ಅಂದರೆ ತದಭಾವದಿಂದಲೇ ಸಂಬಂಧ ಉಳ್ಳದ್ದು ಅಂತ ಅರ್ಥ ಆಯಿತು. ವಿರುದ್ಧ ಐತಿ ಉಭಯ ಸಂಬಂಧಾಭಾವ ಸಾಧನೇಕಾಂತ ಐತಿ ದೃಷ್ಟಾಂತ ವಿರೋಧ ದ್ವಿವಿಧ ಸಾಧ್ಯ ವೈಕಲ್ಯ ಅದೆಲ್ಲ ಮುಂದೆ ಹೇಳ್ತಾರೆ. ಇಷ್ಟ ಆಯಿತು. ಈಗ ಹಾಗಾದರೆ ಜನಕಸ್ಯ ಅತ್ಯಹ ಇದಿಷ್ಟು ಆಯಿತು. ನ ಕೇವಲಂ ನ ಕೇವಲಂ ಅನುಮಾನದೋಷಾಣಂ ವಿರೋಧಾದಿಭಿಃ ಸಂಗ್ರಹಃ ಕಿಂತು ಪರನಿರೂಪಿತಾನಾಂ ಸರ್ವನಿಗ್ರಹಸ್ಥಾನಾನಾಮಪಿ ಇತ್ಯಾಹ ನಿಗ್ರಹಃ ಇತಿ. ನ ಕೇವಲಂ ಅನುಮಾನದೋಷಾಣಂ ಅನುಮಾನ ದೋಷಗಳು ಅಂತ ಯಾವುದಿದೆ ಅದೆಲ್ಲವೂ ಕೂಡ ವಿರೋಧಾದಿಗಳಿಂದ ಅದು ಅಂತರ್ಭಾವ ಹೊಂದೋದು ಅಂತ ಅಷ್ಟೇ ಅಲ್ಲ, ಪರರು ಒಪ್ಪಿರತಕ್ಕಂಥ 22 ಹೇತ್ವಾಭಾಸಗಳು ಕೂಡ ಈ ವಿರೋಧಾದಿಗಳಲ್ಲೇ ಸೇರಿಬಿಡುತ್ತೆ ಎಂಬುದನ್ನು ಹೇಳ್ತಾ ಇದ್ದೇವೆ. ನಿಗ್ರಹ ಅಂದರೆ ನಿಗ್ರಹಸ್ಥಾನಾನಿ ಇತ್ಯರ್ಥ. ಏತ ಏವ ವಿರೋಧಾದಯ ಪ್ರತಿಜ್ಞಾ ಹಾನ್ಯಾದಯ. ಏತ ಏವ ಅಂದರೆ ಏನು? ವಿರೋಧಾದಿಗಳೇನೇ ಅದು ಪ್ರತಿಜ್ಞಾ ಹಾನ್ಯಾದಿಗಳು ಅಂತ ಅರ್ಥ. ಅದು ಪ್ರತಿಜ್ಞಾ ಹಾನಿ, ಆಮೇಲೆ ದೃಷ್ಟಾಂತ ಹಾನಿ ಇತ್ಯಾದಿಗಳೆಲ್ಲ ಹೇಳಿದ್ರೆ ಅದು ಪ್ರತಿಜ್ಞಾ ಹಾನ್ಯಾದೀನಾಂ ವಕ್ತೃದೋಷಾಣಂ. ಪ್ರತಿಜ್ಞಾ ಹಾನಿ ಅಂತ ಅದು ಹೇಳ್ತಕ್ಕಂಥ ದೋಷ ಅಲ್ವಾ ಅದು, ವಕ್ತೃದೋಷ ಅದು. ಕಥಂ ಅರ್ಥವಚನ ದೋಷೇಚ ವಿರೋಧಶ ಅಂತರ್ಭಾವಿತ್ಯತಃ ಸಂವಾದ ಇತಿ. ಅಂದರೆ ವಿಪ್ರತಿಪನ್ನ ಪ್ರಮೇಯ ಅಭ್ಯುಪಗಮಃ ಸಂವಾದ. ಯಾವುದು ಒಂದು ವಿಪ್ರತಿಪನ್ನವಾಗಿದೆ ಆ ಪ್ರಮೇಯವನ್ನು ಒಪ್ಪುಬಿಟ್ಟ ಅವನು ಅಂತ ಹೇಳಿದ್ರೆ ಆಗ ಸಂವಾದ ಅಂತ ಬಂದರು. ವಿಶ್ವಮಿಥ್ಯಾ ದೃಶ್ಯತ್ವ ಅಂತ ಅನುಮಾನವಾದ ವಾಕ್ಯಾರ್ಥ ಮಾಡ್ಕೊಂಬಂದ ಕಡೆ ನಾವೆಲ್ಲ ದೋಷಗಳು ಹೇಳಿಬಿಟ್ಟು ಅದಕ್ಕೆ. ಅಂದರೆ ಅದು ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನದಲ್ಲಿ ಏನೇನು ದೋಷ ಹೇಳಿದ ಅಷ್ಟು ದೋಷವೂ ಆ ಅನುಮಾನಕ್ಕಿದೆ. ಅಲ್ಲಿ ಹೇಳಿದಕ್ಕಂಥ ಅಷ್ಟು ದೋಷವೂ ಅನುಮಾನಕ್ಕಿದೆ. ಎಲ್ಲ ದೋಷ ಅದಕ್ಕೆ ಇದಾಗಿದೆ ಅಂತ ಆಯಿತು. ಆಮೇಲೆ ಅವನೇ ಮಾಡ್ದ ಅವನು ಆಯಿತು ಹಾಗಾದರೆ ವಿಶ್ವಂ ಸತ್ಯ ಅಂತ ನಾವು ಒಪ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಆಮೇಲೆ ಬಾಲಗಂಗಾಧರ ತಿಲಕ್ ಬಂದ್ರಲ್ಲ, ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಎಂಬಲ್ಲಿ ಅವ್ರು ಹೇಳಿದ್ರಲ್ಲ, ವಿಶ್ವಂ ಮಿಥ್ಯಾ ವಿಭು ಗುಣವಾನ್ ಆತ್ಮನಾಮನಾಸ್ತಿವೇದ ಅಂತ ಹೇಳಿದ್ವಲ್ಲ, ಅದರಲ್ಲಿ ವಿಶ್ವಂ ಸತ್ಯಂ ಅಂತ ಅವ್ರು ಒಪ್ಕೊಂಡ್ಬಿಟ್ರು ಅವರು. ಈಗ ಸಂವಾದ ಬಂತು. ಗೀತಾ ರಹಸ್ಯ ಗ್ರಂಥ ಬಂದಿದ್ದಾರೆ ಬಾಲಗಂಗಾಧರ ತಿಲಕ್ಕು, ಅವರೇ ಮಾಡಿದ್ರು. ಅದ್ವೈತಿಗಳಾದರೂ ಕೂಡ ಅವರೇ ಮಾಡಿದ್ರು. ಅಂದರೆ ಕಡೆಗೆ ನಾನು ವಿಶ್ವಂ ಸತ್ಯಂ ಹೇಳ್ತೀನಿ, ಮಿಥ್ಯಾ ಅಂತ ಹೇಳೋದಿಲ್ಲ ಅಂತ ಆ ಪೂರ್ವಾಚಾರ್ಯ ಹೇಳಿದಕ್ಕಂತಹ ಸಿದ್ಧಾಂತವನ್ನು ಬಿಟ್ಟು ಅಪಸಿದ್ಧಾಂತಕ್ಕೆ ಒಳಗಾದ ಅಲ್ವಾ. ಆದರೆ ಪ್ರಾಮಾಣಿಕ ಅದು. ಜಗತ್ತು ಕಾಣಿಸೋರು ಇಲ್ಲ ಅಂತ ಹೇಳೋದು ಹೇಗೆ? ಅವನು ವಿಮರ್ಶಕಾರಿ ಅವನು. ಹಾಗಾಗಿ ಅದು ಸಂವಾದ. ತೂಷ್ಣೀಂ ಭಾವ ಅನುಕ್ತಿ. ಅವನು ಎಷ್ಟು ಹೇಳಿದ್ರು ಕೂಡ ಏನು ಮುಂದೆ ಉತ್ತರ ಕೊಳ್ಳೇ ಇಲ್ಲ ಅಂದರೆ ಅನುಕ್ತಿ ಅಂತ ಅರ್ಥ. ಏತಾಭ್ಯಂ ಸಂಯುತ ವಿರೋಧಾದೇಹ. ಇವುಗಳಿಂದ ಕೂಡಿರತಕ್ಕಂಥ ವಿರೋಧಾದಿಗಳೇನಿದೆ ಅದು ಏತೇನ ಪ್ರತ್ಯಭಿಜ್ಞಾ ವಿರೋಧಾದಿನ ವರ್ಣ ಅನಿತ್ಯತ್ವಾದ್ಯನುಮಾನ ದೂಷಣಂ ಉಪಪಾದಿತಂ ಭವತಿ. ಭಾರಿ ಹಿಂದಕ್ಕೆ ಹೋದ್ರು ಅವರು. ಎಲ್ಲೇನೋ ವರ್ಣನಿತ್ಯತ್ವವಾದ ಅಲ್ಲಿ ಅಲ್ಲಿಗೆ ಹೋದ್ರೆ ಅವರೀಗ. ಈಗ ಬೌದ್ಧ ಮತವನ್ನು ಹೇಳಿದರು ಅಲ್ವಾ. ಅಲ್ಲಿ ಹೇಳುವಾಗ ಏನು ಹೇಳಿದರು? ಏತೇನ ಪ್ರತಿಭಿಜ್ಞಾ ವಿರೋಧಾದೇಹ. ಯಾವುದು ಸ್ವಯಂ ಗಕಾರ ಎಂಬತಕ್ಕಂತಹ ಪ್ರತಿಭಿಜ್ಞಾ ವಿರೋಧ ಬರುತ್ತೆ ಅಂತ ಹೇಳಿದ್ರು. ಅದು ಸ್ವಯಂ ದೇವ ನೋಡಿ ಏನು ಬರೀತಾರೆ ಅಂತ.
ಪ್ರತಿಭಿಜ್ಞಾ ವಿರೋಧ ಪ್ರಬಲ ಪ್ರಮಾಣ ಏತೇನ ಇತಿ ಶಿವಾತೀರ್ಥರು ಹೇಳ್ತಾರೆ. ವಿರೋಧಸ್ಯ ಅನುಮಾನ ದೂಷಣತ್ವ ಕಥನೇನ, ವಿರೋಧವೂ ಕೂಡ ಅನುಮಾನದ ದೋಷ ಅಂತ ಹೇಳಿದ್ದರಿಂದ ತಥಾಚ ವಿರೋಧಸ್ಯ ಅನುಮಾನ ದೂಷಣತ್ವಾಭಾವಾತ್ ಪೂರ್ವಪಕ್ಷ ಇದು ಪ್ರತಿಭಿಜ್ಞಾ ವಿರೋಧೇನ ವರ್ಣ ಅನಿತ್ಯತ್ವ ಅನುಮಾನಂ ಕಥಂ ದೂಷಿತಂ. ನಾವು ವರ್ಣಗಳೆಲ್ಲ ಅನಿತ್ಯ ಉತ್ಪನ್ನವಾಗುವುದರಿಂದ ಯಾಕೆ ಏನು ಅನುಮಾನ ಮಾಡಿದ್ದು ನಾವು ವರ್ಣಾ ಅನಿತ್ಯ ತತ್ಕ ಉಚ್ಚಾರಣಕಾಲೇವೂ ಉತ್ಪದ್ಯಮಾನತ್ವ ತಂದ್ವಿ ನಾವು. ಉಚ್ಚಾರಣೆ ಮಾಡುವಾಗಲೇ ಹುಟ್ಟಿದ್ದರಿಂದ ಆಮೇಲೆ ಇಲ್ಲ ಅದಕ್ಕೋಸ್ಕರವಾಗಿ ಉತ್ಪತ್ತಿ ನಾಶ ಇದ್ದಿದ್ದರಿಂದ ವರ್ಣಗಳೆಲ್ಲ ಅನಿತ್ಯ ಅಂತ ಹೇಳಿದರು. ಈ ಅನುಮಾನಕ್ಕೆ ಏನು ದೋಷ ಹೇಳಿದ್ರಿ ನೀವೀಗ ಅಂತ ಪ್ರಶ್ನೆ ಬಂದರೆ ಸ್ವಯಂಕಾರ ಎಂಬತಕ್ಕಂಥ ಪ್ರತಿಭಿಜ್ಞ ವಿರೋಧ ನಾವು ಹೇಳಿದ್ವಿ. ಮತ್ತು ವಿರೋಧ ಪ್ರತಿಭಿಜ್ಞ ವಿರೋಧ ಅಂದರೆ ಏನು? ವಿರೋಧದಲ್ಲೇ ಸೇರ್ತಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ನಚ ಅನುಮಾನ ವಿರೋಧ ಪ್ರಭೇದಭೂತಃ ಯಃ ಪ್ರತಿಜ್ಞಾ ವಿರೋಧಃ ತತ್ ಪ್ರಭೇದಭೂತಃ ಯಃ ಪ್ರಮಾಣ ವಿರೋಧ ತತ್ ಪ್ರಭೇದಭೂತಃ ಏವಂಚ ವಿರೋಧಕತನೇನ ಅನುಮಾನ ದೂಷಣಂ ಯುಕ್ತಂ ಅಂತ ಹೇಳಿದ್ರು ಅಲ್ವಾ. ಅರ್ಥತಃ ಪ್ರಾಪ್ತಿರೇವ ಅರ್ಥಾಪತ್ತಿ ಇತ್ಯಭಿಧೀಯತೆ. ಅರ್ಥಾಪತ್ತಿ ಎಂಬತಕ್ಕಂಥದ್ದು ಒಂದು ಪ್ರಮಾಣ ಇರುವಾಗ ಅದನ್ನು ಯಾಕೆ ನೀವು ದೂಷಣೆ ಮಾಡಿಲ್ಲ ಅಂತ ಪ್ರಶ್ನೆ ಬಂದು. ಏನು ಅರ್ಥಾಪತ್ತಿ ಅಂದರೆ ಏನು? ಅನುಪಪದ್ಯಮಾನ ವಸ್ತು ದರ್ಶನೇನ ಪ್ರಾಪ್ತಿ ಅಂದರೆ ಅರ್ಥತಃ ಪ್ರಾಪ್ತಿ ಅರ್ಥಾಪತ್ತಿ ಅಂತ. ಅಂದರೆ ಒಂದು ವಿಷಯವನ್ನು ಒಪ್ಪದೇನೆ ನಮಗೆ ಇನ್ನೊಂದು ವಸ್ತುವನ್ನು ಕೂಡಿಸ್ಲಿಕ್ಕಾಗೋದಿಲ್ಲ. ಆ ಯಾವ ವಸ್ತುವನ್ನು ಒಪ್ತೇವೋ ಅದು ಅರ್ಥಾಪತ್ತಿ ಅಂತ ಹೇಳ್ತಾರೆ. ಈಗ ಬದುಕಿರ್ತಕ್ಕಂಥ ದೇವದತ್ತ ಮನೆಯಲ್ಲಿಲ್ಲ ಅಂದರೆ ವಿರೋಧ ಇದು. ಬದುಕಿದ್ದಾನೆ ಮನೆಯಲ್ಲಿಲ್ಲ ಅಂದರೆ ಹೇಗ್ರಿ? ಹಾಗೆ ಅನುಪಪದ್ಯಮಾನ ಆಯಿತು. ಬದುಕಿರ್ತಾನೆ ದೇವದತ್ತ, ಅದು ಮನೆಯಲ್ಲಿಲ್ಲ ಅಂದರೆ ಅನುಪಪದ್ಯಮಾನ ಆಯಿತು. ಅದಕ್ಕೇನು ಮಾಡಬೇಕು ನಾವು? ಮನೆ ಹೊರಗೆ ಇದ್ದಾನೆ ಅಂತ ಹೇಳಿಬಿಟ್ರೆ ಅದನ್ನು ಒಪ್ಪಿದ್ದೀವಿ ನಾವು. ಅದು ಅರ್ಥತಃ ಪ್ರಾಪ್ತಿ ಅರ್ಥಾಪತ್ತಿ ಅಂತ ಕರೀತಾರೆ. ಅರ್ಥತಃ ಪ್ರಾಪ್ತಿ ಅರ್ಥಾಪತ್ಯ ವಿಧೀಯತೆ. ನೋಡು, ನಾನು ಅರ್ಥಾಪತ್ಯಾದೀನಪಿ ಪ್ರಮಾಣಾನ ಸಂತಿ ತಾನೇ ಕಿಮತಿ ನಾ ವ್ಯುತ್ಪಾದ್ಯಂತಿ ಇತ್ಯೇತತ್ ಅತ್ರೈವ ಅಂತರ್ಭಾವಾತಿ ಇತಿ ವಕ್ತು. ಹಾಗೆ ಅನುಮಾನದಲ್ಲಿ ಸೇರಿಬಿಡ್ತು ಅದು ಕೂಡ. ಹಾಗೆ ದೇವದತ್ತ ಬಹಿರಸ್ತಿ. ಯಾಕೆ ಅಂದರೆ ಜೀವಿತ್ವೇ ಸತಿ ಗೃಹೇ ಅಭಾವ ಅಲ್ವಾ? ಅನುಮಾನದಲ್ಲಿ ಸೇರಿ. ಹಾಗಾದರೆ ಇತ್ಯೇತದ್ ವಕ್ತು ಅಜ್ಞಾತ ಸ್ವರೂಪಸ್ಯ ಅಂತರ್ಭಾವ ದುರ್ಜ್ಞಾನ ಅಲ್ವಾ? ಯಾವುದು ಅರ್ಥಾಪತ್ತಿ ಅಂದರೆ ಗೊತ್ತಿಲ್ಲ, ನಾವು ಅನುಮಾನದಲ್ಲಿ ಸೇರಿಸೋದೇ ಹಾಗೆ. ಅರ್ಥಾಪತ್ತಿ ಅಂದರೆ ಏನು ಅಂತ ಗೊತ್ತಾದರೆ ನಾವು ಅನುಮಾನದಲ್ಲಿ ಸೇರಿಸ್ಬೋದು. ಅದಕ್ಕೆ ಅದರ ಸ್ವರೂಪ ಹೇಳ್ತಾ ಇದ್ದಾರೆ. ಸ್ವರೂಪಸ್ಯ ಅಂತರ್ಭಾವ ನೋಡಿ, ಅಂತರ್ಭಾವಾದಿತಿ ವಕ್ತು ಅಜ್ಞಾತ ಸ್ವರೂಪಸ್ಯ, ಅರ್ಥಾಪತ್ತಿಯ ಸ್ವರೂಪವೇ ನಮಗೆ ತಿಳಿಲಿಲ್ಲ ಅಂತಾದರೆ ಅಂತರ್ಭಾವ ದುರ್ಜ್ಞಾನ ಅಂದರೆ ಅಂತರ್ಭಾವ ಮಾಡಿ ಬರಲ್ಲ. ಇತಿ ತತ್ಸ್ವರೂಪಂ ಜ್ಞಾಪನ್ ಅರ್ಥಾಪತ್ತಿಂ ತಾವತ್ ದರ್ಶಯತಿ ಅರ್ಥತಃ ಇತಿ. ನಚೇತ್ ಅನುಮಾನ ವಿಭಾಗ ಪ್ರಸಂಗೆ ಪ್ರಮಾಣಾಂತರ್ಭಾವ ಕಥನಂ ಅಸಂಗತಂ ಅಸ್ಯ ಅಪಿ ಅನುಮಾನ ಪ್ರಭೇದ ಕಥನ ಪರತ್ವಾತ್ ಯದ್ವಕ್ಷತಿ. ಅದ್ಯಾಕೆ ಹೇಳಿಕ್ಕೆ ಹೊಟ್ರಿ ಅಂತ. ಅನುಮಾನವನ್ನು ವಿಭಾಗ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ, ಪ್ರಮಾಣ ಅಂತರ್ಭಾವ ಯಾಕೆ ಹೇಳಿದ ಅಸಂಗತ ಅಲ್ವಾ ಇದು? ಅನುಮಾನ ವಿಭಾಗ ಹೇಳಿ ಕೊಟ್ಟಿದ್ದ ಪ್ರಸಂಗ ಬಂದಿರೋದು ಈಗ. ನೀವೇನು ಹೇಳ್ತಾ ಇದ್ದೀರಿ? ಅಂತರ್ಭಾವವನ್ನು ಪ್ರಮಾಣದಲ್ಲಿ ಅಂತರ್ಭಾವ ಮಾಡ್ತಿದ್ದ ಅಸಂಗತ ಅಲ್ವಾ ಅಂದರೆ ಅಲ್ಲ. ಯಾಕೆ ಅಂದರೆ ಅಸ್ಯಾಪಿ ಅನುಮಾನ ಪ್ರಭೇದ ಕಥನತ್ವ, ಅರ್ಥಾಪತ್ತಿಯು ಕೂಡ ಅನುಮಾನದ್ದೇ ಒಂದು ಪ್ರಭೇದ ಆದ್ದರಿಂದ ದೋಷ ಇಲ್ಲ. ಯದ್ವಕ್ಷತಿ ಅನುಮಾನ ಭೇದ ಏವತು ಅಂತ. ಅರ್ಥತಃ ಅನುಪಪದ್ಯಮಾನಸ್ಯ ಅರ್ಥಸ್ಯ ದರ್ಶನಾತ್ ಪ್ರಾಪ್ತಿ. ಅರ್ಥತಃ ಅದಕ್ಕೆ ಅರ್ಥ, ಅನುಪಪದ್ಯಮಾನಸ್ಯ ಅರ್ಥಸ್ಯ, ಅನುಪಪದ್ಯಮಾನವಾದ ಅರ್ಥ ಎಂಬತಕ್ಕಂಥದ್ದೇನಿದೆ ಅದು ಕಂಡು ಬಂದಿದೆ ನಮಗೆ ಅಲ್ವಾ? ಯಾವುದು ಅನುಪಪದ್ಯಮಾನವಾದ ಅರ್ಥ ಯಾವುದು? ದೇವದತ್ತ ಏನಿದ್ದಾನವನು, ದೇವದತ್ತ ಇದ್ದಾನಲ್ಲ ಅವನು ಏನು ಮಾಡ್ತಾ ಇದ್ದಾನೆ? ಹಗಲು ಹೊತ್ತು ಊಟ ಮಾಡುವುದಿಲ್ಲ, ಆದರೆ ದಷ್ಟಪಟ್ಟವಾಗಿದ್ದಾನೆ. ಹಾಗೇನು ಹೇಳಬೇಕು? ರಾತ್ರಿ ಊಟ ಮಾಡ್ತಾನಂತೆ. ರಾತ್ರಿ ಬೋಧನವನ್ನೋದು ಆಕ್ಷೇಪ ಮಾಡುತ್ತೆ. ಇಲ್ಲಿ ಅನುಪಪದ್ಯಮಾನ ಪೀನತ್ತು ಕೂಡಲ್ಲ,
ಅರೆ ಹಾಗೆ ಅನುಮಾನ ಹೇಗೆ ಮಾಡ್ಬೋದು? ದೇವದತ್ತ ರಾತ್ರಿ ಭೋಜನವಾನ್ ದಿವ ಅಭುಂಜಾನತ್ವೇ ಸತೆ ಪೀನತ್ವ ಅಂತ ಅನುಮಾನ ಮಾಡ್ತಾರೆ. ಯದ್ಯನ್ಯ ಕಾಚಿತ್ ಸ್ಯಾತ್ ತದುಪವಾದಕಸ್ಯ ಅರ್ಥಾಂತರ ಪ್ರಮಿತಿ ಅರ್ಥಾಪತ್ತಿ ವಿಧೀಯತೆ ಪ್ರಾಮಾಣಿಕೈ ಅಂತ ಪ್ರಮಾಣ ಕೊಟ್ಟರು. ಯದ್ಯನ್ಯ ಕಾಚಿತ್ ಸ್ಯಾತ್ ತದಾ ಅಂತರ್ಭಾವಕತನೆ ಸಂಕಟಂ ಭವೇತ್ ಯದಾ ದ್ವೇಷೈವ ತದಾ ಕಿಂ ಅಶಕ್ಯಂ ಇದು ಸೂಚಯಿತು ಏವ ಶಬ್ದ. ಏವ ಹಾಕಿದ್ದಾರಲ್ಲಿ ಇಲ್ಲಿ ಅರ್ಥತಃ ಪ್ರಾಪ್ತಿರೇವ ಅಂತ. ಇನ್ನು ಬೇರೆ ಯಾವುದಿಂದಲೂ ಕೂಡಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಂಗೆ ಹೇಳಿದ್ರು? ಬೇರೆ ಇರಲೇಬಾರ್ದು. ಬೇರೆ ಏನಾಗುತ್ತೆ ಅದು ಬೇರೆ ಮಾರ್ಗ ಇಲ್ಲದೆ ಅದೊಂದಿದ್ರೆ ಮಾತ್ರ ಅರ್ಥಾಪತ್ತಿ ಕೊಡುತ್ತೆ. ಅಂದರೆ ಏನು ತಾತ್ಪರ್ಯ ಅವರು? ದೇವದತ್ತ ಇದ್ದಾನಲ್ಲ ಅವನು ದಷ್ಟಪುಷ್ಟವಾಗಿದ್ದಾನೆ, ಹಗಲು ಊಟ ಮಾಡೋದಿಲ್ಲ. ಅಂದರೆ ರಾತ್ರಿ ಬೋಧನೆ ಯಾಕೆ ಬರಬೇಕು ಅಲ್ವಾ? ಅವ್ನಿಗೆ ಒಳ್ಳೆಯ ರಸಸಿದ್ಧಿ ಇದೆ ಅಂತ ಯಾಕೆ ಅರ್ಥ ಬರಬಾರ್ದು? ರಸಸಿದ್ಧಿಂಬ ಯೋಗರ್ದಿಂಬ ಕುತಃನ ಆಕ್ಷೇಪೇತ ಅದಲ್ಲ. ಅದಕ್ಕೋಸ್ಕರ ರಾತ್ರಿ ಬೋಧನವನ್ನೇ ಆಕ್ಷೇಪ ಮಾಡಬೇಕು. ಅಥವಾ ಯೋಗ ಸಿದ್ಧಿಯನ್ನಾಗಲಿ ಅಥವಾ ರಸಾಯನದ ಒಂದು ಸಿದ್ಧಿಯನ್ನಾಗಲಿ ಅವನು ಯಾಕೆ ಪಡ್ಕೊಂಡಿರಬಾರ್ದು? ರಸಾಯನ ಸಿದ್ಧಿ ಇದ್ದವರಿಗೆ ಊಟ ಮಾಡೋದೇ ಬೇಕಾಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಿಲ್ಲ ಅಂತ ಅರ್ಥ ಯೋಗ ಶಬ್ದಕ್ಕೆ. ಅಥವಾ ಪ್ರಮಾಣದ್ವಯ ವಿರೋಧ ಅರ್ಥಾಪತ್ತಿ ಇತ್ಯಸತ್. ಅಥವಾ ಕೆಲವರೇನು ಹೇಳ್ತಾರೆ ಅಂದರೆ ಪ್ರಮಾಣದ್ವಯ ವಿರೋಧ ಎಂಬುದಕ್ಕಂಥದ್ದು ಅರ್ಥಾಪತ್ತಿ ಅಂತ ಹೇಳ್ತಾರೆ. ಅದು ಅಸತ್ವ, ಸರಿಯಲ್ಲ. ಎರಡು ಪ್ರಮಾಣ ವಿರೋಧ ಅಂತ. ಆಪಾತತಃ ವ್ಯಾಘಾತಾತ್, ಮೇಲ್ನೋಟಕ್ಕೆ ವ್ಯಾಘಾತವೇ ಬರುತ್ತೆ. ಅನ್ಯಥಾ ಉಕ್ತ ಲಕ್ಷಣ ಬಹಿರ್ಭಾವಾತ್ ಇತಿ ಏವ ಅರ್ಥ. ಏವ ಎಂಬ ಶಬ್ದಕ್ಕೆ ಅರ್ಥ ಅದು ಹೇಳಿದ್ದು. ಯಥಾ ಜೀವತೋ ದೇವದತ್ತ ಗೃಹೇ ಅಭಾವದರ್ಶನೇನ ಬಹಿರ್ಭಾವ ಜ್ಞಾನಂ, ಅದನ್ನೇ ಹೇಳಿದ್ರು. ಉಪಮಾನ ಸ್ವರೂಪ ಹೇಳ್ತಾ ಇದ್ದಾರೆ. ಹೇಳೋಣ.